ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೃದಯ ಸ್ಟಡಿ ಕ್ಲಾಸ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಗೊತ್ತಿದೆ ಸ್ನೇಹಿತರೆ. SSC CGL ಅಂತ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ನಾವು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥದ್ದು, ಸರಿನಾ? ಸೊ ಮೊದಲೇ ಪ್ರಶ್ನೆ ನೋಡ್ತಾ ಹೋಗಿ ಏನು ಕೊಟ್ಟಿದ್ದೀವಿ ಅಂದರೆ, ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡನ್ನು ಸೇರಿಸಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತಾರೆ? ಆಲ್ರೆಡಿ ಅಲ್ಲಿ ಕೆಲವೊಂದಿಷ್ಟು ಸ್ಲೈಡ್ಗಳು ಇದಾವೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದಿರ್ತಕ್ಕಂಥ ಸ್ಲೈಡ್ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಸ್ಲೈಡನ್ನು ನೀವು ಸೇರಿಸಬೇಕಾಗಿತ್ತಂದರೆ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಬಳಕೆ ಮಾಡಬೇಕು? ಆಪ್ಷನ್ಸನ್ನು ಕೊಡ್ತಾರೆ ನಮಗೆ. Ctrl+N, Ctrl+M, Ctrl+W ಈ ರೀತಿಯಾಗಿ. ಸೊ ಗೊತ್ತಿರಲಿ, ಹೊಸ ಸ್ಲೈಡ್ ಅಂತ ಬಂದಾಗ Ctrl+M ಅಂತ ಗೊತ್ತಿರಬೇಕು. ಓಕೆ, ಕ್ಲಿಯರ್ ಆಗಿರಲಿ. ಅವ್ರಲ್ಲಿ ಕೇಳ್ತಾ ಇರೋದು ಸ್ಲೈಡ್ನ ಬಗ್ಗೆ. ಸೊ M. ಸಪೋಸ್ ಕಂಪ್ಲೀಟಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದರೆ Ctrl+N. N ಅಂದರೆ ನೀವು ಅಂತ ಅರ್ಥ ಮಾಡ್ಕೋಬೇಕು ನೀವು, ಸರಿನಾ? ಕೆಳಗಡೆ ಅದ್ರ ಬಗ್ಗೆ ಮಾಹಿತಿ ಇದೆ, ಬಟ್ ಸ್ಲೈಡ್ ಅಂತ ಬಂದಾಗ ಗೊತ್ತಿರಲಿ Ctrl+M. ಓಕೆ, ಕೆಳಗಡೆ ಏನು ಕೊಟ್ಟಿದ್ದೀವಿ? ಹೊಸ ಪವರ್ ಪಾಯಿಂಟ್ ಓಪನ್ ಮಾಡಲು. ನೋಡಿ, ಇಲ್ಲಿರೋದು ಸ್ಲೈಡ್ ಬಗ್ಗೆ. ಇಲ್ಲಿ ಹೊಸದಾಗಿ ಒಂದು ಪವರ್ ಪಾಯಿಂಟನ್ನು ಓಪನ್ ಮಾಡಬೇಕಾಗಿತ್ತಂದರೆ Ctrl+N. ಆಪ್ಷನ್ನಲ್ಲಿ ನಮಗೆ ಎರಡೂ ಇರ್ತದೆ. ತುಂಬ ಸಲ ನಮಗೆ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತದೆ. N ಇರ್ಬೋದು ಅಂತ ಅನ್ನಿಸ್ತಾ ಇರ್ತದೆ. ಸೊ ಕ್ಲಿಯರಾಗಿ ಮಾಡ್ಕೊಳ್ಳಿ ಅರ್ಥವನ್ನು. ಸ್ಲೈಡ್ ಬಂದರೆ M. ಓಕೆ, ಜಸ್ಟ್ ಓಪನ್ ಪವರ್ ಪಾಯಿಂಟ್ ಅಂತ ಬಂದರೆ Ctrl+N, ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಕೂಡ ನಮಗೆ ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏನಂತ ಕೊಟ್ಟಿದ್ದೀವಿ? ಸ್ಲೈಡ್ ಶೋ ಫ್ರಮ್ ದ ಬಿಗಿನಿಂಗ್. ಓಕೆ, ಸೊ ಸ್ಲೈಡ್ ಶೋನ ಪ್ರಾರಂಭದ ಸ್ಲೈಡಿಂದ ಆರಂಭ ಮಾಡಬೇಕಂದ್ರೆ ಹೆಂಗೆ? ಫಾರ್ ಎಕ್ಸಾಂಪಲ್, ಈ ರೀತಿಯಾಗಿ ಸ್ಲೈಡ್ಸ್ ಇದಾವೆ ಅಂತ ಅಂದ್ಕೊಳ್ಳಿ. 1, 2, 3, 4 ಆ್ಯಂಡ್ ಸೋ ಆನ್. ಸೊ ಸದ್ಯಕ್ಕೆ ನೀವು ಈ ಒಂದು ಸ್ಲೈಡ್ನಲ್ಲಿ ಏನೋ ಒಂದು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಇದ್ದೀರಾ ಅಥವಾ ಥರ್ಡ್ ಸ್ಲೈಡಲ್ಲಿ ಇದ್ದೀರಾ. ಸೊ ಆಲ್ ಆಫ್ ಅ ಸಡನ್ ನೀವು ಮೊದಲೇ ಸ್ಲೈಡ್ಗೆ ಹೋಗಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡಬೇಕು? ದಟ್ ಇಸ್ ವಾಟ್ ವಿ ಆರ್ ಮೆನ್ಷನಿಂಗ್ ಹಿಯರ್, ರೈಟ್? ಫ್ರಮ್ ದ ಬಿಗಿನಿಂಗ್, ಆರಂಭಕ್ಕೆ ಹೋಗಬೇಕಾಗಿತ್ತಂದರೆ ನಾವು Shift+F5 ಪ್ರೆಸ್ ಮಾಡಬೇಕು. ಎಲ್ಲಿಗೆ? ಆರಂಭಕ್ಕೆ ಹೋಗಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ ಕೀಯನ್ನು? Shift+F5. ಓಕೆ, ನಾರ್ಮಲ್ F5 ಪ್ರೆಸ್ ಮಾಡಿದರೆ ಜಸ್ಟ್ ಸ್ಲೈಡ್ ಶೋ ಆರಂಭ ಆಗೋಳ್ತದೆ. ಜಸ್ಟ್ ಸ್ಲೈಡ್ ಶೋ ವೇರ್ ಎವರ್ ಯು ಆರ್. 4ನೇ ಸ್ಲೈಡಲ್ಲಿದ್ದರೆ ಅಲ್ಲಿಂದ ಸ್ಲೈಡ್ ಶೋ ಆರಂಭ, 2ನೇ ಸ್ಲೈಡಲ್ಲಿದ್ದರೆ ಅಲ್ಲಿಂದ ಸ್ಲೈಡ್ ಶೋ ಆರಂಭ. ಸಪೋಸ್ ನಿಮಗೇನಾದರೂ ಪ್ರಾರಂಭಿಕ ಸ್ಲೈಡಿಗೆ ಬೇಕಾಗಿತ್ತಂದರೆ, ದಟ್ ಈಸ್ ಫಸ್ಟ್ ಸ್ಲೈಡ್ಗೆ ಬೇಕಾಗಿತ್ತಂದರೆ ಶಿಫ್ಟನ್ನು ಅದ್ರ ಜೊತೆಗೆ ಪ್ರೆಸ್ ಮಾಡಬೇಕು. Shift+F5 ಅಂತ, ಸರಿನಾ? ಕ್ಲಿಯರ್ ಮಾಡ್ಕೊಳ್ಳಿ. F5ದು ಇಂಪಾರ್ಟೆನ್ಸ್ ಬೇರೆ, Shift+F5 ಇದರದ್ದು ಇಂಪಾರ್ಟೆನ್ಸ್ ಬೇರೆ. ಫ್ರಮ್ ದ ಬಿಗಿನಿಂಗ್ ವೇರ್ ಎವರ್ ಯು ಆರ್, ಸರಿನಾ? ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನು ಕೊಟ್ಟಿದ್ದೀವಿ? ದ ಸ್ಮಾಲೆಸ್ಟ್ ಡೇಟಾ ದಟ್ ಕ್ಯಾನ್ ಬಿ ಡಿಸ್ಪ್ಲೇ. ಓಕೆ, ಸೊ ಯಾವ ರೀತಿಯಾಗಿ ಸಪೋಸ್ ಕನ್ಸಿಡರ್ ಮಾಡಿ, ಇವಾಗ ಇಲ್ಲೊಂದು ಇಮೇಜ್ ಇದೆ ಅಂತ ಅನ್ಕೋಬೇಕು ನೀವು, ಸರಿನಾ? ಕನ್ಸಿಡರ್ ವಿ ಹ್ಯಾವ್ ಎನ್ ಇಮೇಜ್, ವಿರಾಟ್ ಕೊಹ್ಲಿ ಇಮೇಜ್ ಅಂತ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಅದು ಹೆಂಗೆ ಫಾರ್ಮ್ ಆಗಿರ್ತದಪ್ಪ ಅಂದರೆ, ಫಿಕ್ಸಲ್ಗಳು ಕೂಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸಣ್ಣ 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 ಡಾಟೆಡ್ ಕೂಡ್ಕೊಂಡ್ಬಿಟ್ಟು ನಮಗೆ ಫೈನಲ್ ಆಗಿ ಅದೊಂದು ಇಮೇಜ್ ಆಗಿ ಕ್ರಿಯೇಟ್ ಆಗಿ ಕಾಣ್ತಾ ಇರ್ತದೆ. ಸೊ ಈ ರೀತಿ ಡಾಟೆಡ್ ಕೂಡ್ಕೊಂಡೇನಾಗಿರುತ್ತಲ್ಲ, ಅದನ್ನು ನಾವು ಪಿಕ್ಸಲ್ ಅಂತ ಕರಿತೀವಿ. ದ ಸ್ಮಾಲೆಸ್ಟ್ ಡೇಟಾ ದಟ್ ಕ್ಯಾನ್ ಬಿ ಡಿಸ್ಪ್ಲೇ ಈಸ್ ಪಿಕ್ಸಲ್. ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, SSC ಎಕ್ಸಾಮಲ್ಲಿ ಇದನ್ನು ಕೂಡ ತುಂಬ ಸಲ ರಿಪೀಟೆಡಾಗಿ ಕೇಳಿದ್ದಾರೆ. ಸ್ಲೈಡ್ ಶೋ ಬಿಗಿನಿಂಗಿಂದ ಯಾವ ಶಾರ್ಟ್ಕಟ್ ಕೀನ ಬಳಕೆ ಮಾಡಬೇಕು? ಐ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. ಓಕೆ, ನಾಟ್ ಓನ್ಲಿ ಇನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, ನಮ್ಮ ಕರ್ನಾಟಕ ರಿಲೇಟೆಡ್ ಅಂದರೆ ಈ KPSC KE ನಡೆಸ್ತಕ್ಕಂಥ ಎಕ್ಸಾಮಲ್ಲೂ ಕೂಡ ತುಂಬ ಸಲ ಬಂದಿದೆ ಇದು. ಬಿಗಿನಿಂಗಿಂದ ಸ್ಲೈಡ್ ಶೋ ಆರಂಭ ಮಾಡಬೇಕಂದ್ರೆ ಯಾವ ಶಾರ್ಟ್ಕಟ್ ಕೀ ಬಳಕೆ ಮಾಡಬೇಕು? ಹೋಪ್ ನಿಮಗೆ ಕ್ಲಿಯರ್ ಆಯಿತು. Shift+F5 ಬಳಕೆ ಮಾಡಬೇಕು. ನೆಕ್ಸ್ಟ್, ಟೋಕನ್ ಅನ್ನು ಯಾವ ಟೋಪೋಲಜಿಯಲ್ಲಿ ಬಳಸ್ತಾರಾ? ಸೊ ಟೋಪೋಲಜಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಓಕೆ, ಕನೆಕ್ಷನ್ ಆಫ್ ನೆಟ್ವರ್ಕ್ ಅಂತ ಹೇಳ್ಬೋದು. ನೆಟ್ವರ್ಕ್ಸ್, ಕನೆಕ್ಷನ್ ಆಫ್ ನೆಟ್ವರ್ಕ್ಸ್. ಸೊ ಹಲವಾರು ವಿಧಗಳಲ್ಲಿ ನೀವು ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈ ರೀತಿ ನೀವು ಕಂಪ್ಯೂಟರ್ಸ್ಗಳನ್ನು ಕನೆಕ್ಟ್ ಮಾಡಿದರೆ ಇದೇನಾಗ್ತದೆ? ಸೀರಿಯಲಾಗಿ ಈ ಥರ ಬರ್ತಾ ಇದೆಯಲ್ಲ, ಬಸ್ ಟೋಪೋಲಜಿ ಅಂತ ಕರಿತೀವಿ. ಇಲ್ಲ ನಾವು ಹಿಂಗೆ ಮಾಡಲ್ಲ, ಈ ಥರ ರೌಂಡಾಗಿ ಮಾಡ್ತೀವಿ ಅಂತ ಹೇಳ್ತೀನಿ ನಾನು, ಸರಿನಾ? ಇವೆಲ್ಲ ಕಂಪ್ಯೂಟರ್ಸ್ ಅಂತ ಅಂದ್ಕೊಳ್ಳಿ. ಸೊ ಇವಕ್ಕೆ ಕನೆಕ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಇದೇನು ಕಾಣಿಸ್ತಾ ಇದೆ? ರೌಂಡಾಗಿ ಕಾಣಿಸ್ತಾ ಇದೆ, ರೈಟ್? ಇದನ್ನು ನಾವು ರಿಂಗ್ ಟೋಪೋಲಜಿ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಮೆಶ್ ಅಂತ ಬರ್ತದೆ, ಟ್ರೀ ಅಂತ ಬರ್ತದೆ, ಹಬ್ ರಿಲೇಟೆಡ್ ಟೋಪೋಲಜಿ ಕೂಡ ಬರ್ತದೆ. ಅರ್ಥ ಆಗ್ತಿದೆಯಲ್ಲ? ಬಟ್ ಇಲ್ಲೇನು ಕೇಳ್ತಾ ಇದ್ದಾರೆ ಅವರು? ಟೋಕನ್ ಅಂತಕ್ಕಂಥ ಕಾನ್ಸೆಪ್ಟನ್ನು
ಯಾವ ಟೋಪೋಲಜಿ ಒಳಗಡೆ ಬಳಕೆ ಮಾಡ್ತೀವಿ ಆಪ್ಷನ್ ಕೇಳ್ತಾರೆ ನಿಮಗೆ. ರಿಂಗ್ ಟೋಪೋಲಜಿ, ಬಸ್ ಟೋಪೋಲಜಿ, ಮೆಶ್ ಟೋಪೋಲಜಿ, ಆಲ್ ಆಫ್ ದ ಅಬವ್ ಅಂತ ಹೇಳಿ. ಸೊ ಟೋಕನ್ ಅಂತಕ್ಕಂಥ ಕಾನ್ಸೆಪ್ಟ್ ಬರೋದು ನಮಗೆ ರಿಂಗ್ ಟೋಪೋಲಜಿಯಲ್ಲಿ ಮಾತ್ರ. ಸೊ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆ ಯಾವ ಥರ ಇರ್ತದೆ ರಿಂಗ್ ಟೋಪೋಲಜಿ ಅಂತ ಹೇಳಿ. ಸೊ ಇದು ರಿಂಗ್ ಟೋಪೋಲಜಿ ಹಿಂಗೆ ಕನೆಕ್ಟ್ ಆಗಿರ್ತದೆ, ಸರಿನಾ. ಸೊ ಈ ಒಂದು ಕಂಪ್ಯೂಟರಿಂದ ಈ ಒಂದು ಕಂಪ್ಯೂಟರ್ಗೆ ಕನೆಕ್ಷನ್ ಆಗಬೇಕಾಗಿತ್ತಂದರೆ ಇಲ್ಲೊಂದು ಟೋಕನ್ ಇರ್ತದೆ, ಅದು ಇಲ್ಲಿಗೆ ಬರ್ತದೆ, ಇಲ್ಲಿಂದ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಇಲ್ಲಿಗೆ ಬರ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ರಿಂಗ್ ಟೋಪೋಲಜಿಯಲ್ಲಿ ಟೋಕನ್ ಕಾನ್ಸೆಪ್ಟ್ ಇದೆ ಅಂತ ಹೇಳ್ತೀವಿ, ಸರಿನಾ. ನೆನಪಿಟ್ಕೋಬೇಕು, ಕೇಳಿದ್ದಾರೆ ಈ ಪ್ರಶ್ನೆಯೂ ಕೂಡ. ಟೋಕನ್ ಅಂತಕ್ಕಂಥದ್ದು ಬರೋದು ನಮಗೆ ರಿಂಗ್ ಟೋಪೋಲಜಿಯಲ್ಲಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪಾನ್ಷನ್ ಇದೆ ನೋಡಿ, ಇದು ತುಂಬ ಸಲ ರಿಪೀಟೆಡ್ ಆಗಿ ಬಂದಿದೆ. ಮಾಡಮ್ ಎಕ್ಸ್ಪಾನ್ಷನ್ ಏನಪ್ಪ, ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್. ಸೊ ತುಂಬ ಸಲ ಬರ್ತದೆ. ಅಸ್ಕಿಯ ಫುಲ್ ಫಾರ್ಮ್ ಏನು, ಮಾಡಮ್ದು ಫುಲ್ ಫಾರ್ಮ್ ಏನು, ರೈಟ್, ಸಿಮ್ದು ಫುಲ್ ಫಾರ್ಮ್ ಏನು. ಸೊ ಮುಂದೆ ಕೂಡ ಹಲವಾರು ಡಿಸ್ಕ್ರಿಪ್ಷನ್ ಎಕ್ಸ್ಪಾನ್ಷನ್ಗಳನ್ನು ನೋಡ್ತಾ ಹೋಗ್ತೀವಿ. ಬಟ್ ಸದ್ಯಕ್ಕೆ ಅವ್ರು ಕೊಟ್ಟಿದ್ದಲ್ಲಿ ಮಾಡಮ್ ಅಂದರೆ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್, ಸರಿನಾ, ಮರಿಬಾರ್ದು ಇದನ್ನು. ಮತ್ತು ತುಂಬ ಸಲ ಎಕ್ಸಾಮಲ್ಲಿ ನಿಮಗೆ ವೈಫೈ ಕೇಳಿದ್ದಾರೆ ನೋಡಿ. ವೈಫೈ ಏನಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನೀವು. ಓಕೆ, ವೈಫೈದು ಫುಲ್ ಫಾರ್ಮ್ ಏನಾಗಿರ್ತದೆ. ಓಕೆ, ಸೊ ಇವನ್ ನಮ್ಮ ಇದು SDA ಎಕ್ಸಾಮಲ್ಲಿ ಕೂಡ ಬಂದಿದೆ ವೈಫೈದು ಫುಲ್ ಫಾರ್ಮ್. ನೆಕ್ಸ್ಟ್ ಮತ್ತೊಂದು ಅದೇ ರೀತಿಯಾಗಿ ಬಂದಿದೆ ನೋಡಿ, ಇಲ್ಲಿ DSLದು ಎಕ್ಸ್ಪಾನ್ಷನ್ ಕೇಳಿದ್ದಾರೆ, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಹೌ ಅಬೌಟ್ SIM, ಸಿಮ್ದು ಫುಲ್ ಫಾರ್ಮ್ ಏನಾಗಾದರೆ ಇದನ್ನು ಕೂಡ ನೀವು ಕಮೆಂಟಲ್ಲಿ ಹೇಳಬೇಕು. ಓಕೆ, ವೈಫೈದು ಏನಾಗ್ತದೆ, ಹಾಗೆ ಸಿಮ್ದು ಕೂಡ ಏನಾಗ್ತದೆ. ಸದ್ಯಕ್ಕೆ DSL ಅಂತ ಬಂದಾಗ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ಇಮೇಲ್ ರಚಿತವಾಗುವುದು. ಸೊ ಇಮೇಲ್ ಯಾವ್ಯಾವುದರಿಂದ ಕೂಡ್ಕೊಂಡಿರ್ತದೆ, ಪ್ರಮುಖವಾಗಿ 2 ಕಾಂಪೊನೆಂಟ್ಸನ್ನು ನಾವು ನೋಡ್ತೀವಿ ಇಮೇಲ್ ಅಂತ ಕಾನ್ಸೆಪ್ಟ್ ಬಂದಾಗ, ಸರಿನಾ. ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥದ್ದು ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ, ಸರಿನಾ. ಸೊ ಏನೇನು ಕೂಡ್ಕೊಂಡಾಗಿರ್ತದೆ, ಅದು ಯೂಸರ್ ನೇಮ್ ಮತ್ತು ಡೊಮೇನ್ ನೇಮ್. ಸೊ ಈ ಎರಡನ್ನು ಸೇರಿಸಿ ಇಮೇಲ್ ಆಗಿರ್ತದೆ. ಹೆಂಗೆ ಅರ್ಥ ಆಗಲಿಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನಾನು. ಇಮೇಲ್ ID ಯಾವಾಗಲೂ ಹೆಂಗಿರ್ತದೆ, ಕನ್ಸಿಡರ್ test123@gmail.com, ರೈಟ್, ಅಥವಾ xyz@outlook.com. ಸೊ ಈ ರೀತಿಯಾಗಿ ಇರ್ತದೆ ಯಾವಾಗಲೂ ಇಮೇಲ್ ಅಂತ ಬಂದರೆ. ಇದರಲ್ಲಿ ನಾವು 2 ಡಿವೈಡ್ ಮಾಡ್ತಕ್ಕಂಥದ್ದು. test123 ಅಂತ ಏನಿದೆಯಲ್ಲ ಇದನ್ನು ಯೂಸರ್ ನೇಮ್ ಅಂತ ಕರೀತಾರೆ. ಹಾಗೆ ಇಲ್ಲಿ XYZ ಅನ್ನೋದು ಕೂಡ ಏನಾಗಿರ್ತದೆ, ಯೂಸರ್ ನೇಮೇ ಆಗಿರ್ತದೆ. ಹಾಗಾದರೆ ಡೊಮೇನ್ ನೇಮ್ ಅಂದರೆ ಯಾವುದು, gmail.com ಈಸ್ ದ ಡೊಮೇನ್ ನೇಮ್, ಔಟ್ಲುಕ್ ಈಸ್ ದ ಡೊಮೇನ್ ನೇಮ್. ಸೊ ಇವೆಲ್ಲರೂ ಡಿಫ್ರೆಂಟ್ ಪ್ರೊವೈಡರ್ಸು. ಜಿಮೇಲ್ ಬೇರೆದವರು, ಔಟ್ಲುಕ್ ಬೇರೆ, ಹಾಗೆ ನೀವು yahoo.com ಅಂತ ಕೂಡ ನೋಡಬಹುದು, yahoo.com. ಸೊ ಯಾರೇ ಆಗಿದ್ರೂ ಕೂಡ ಈ 2 ಕಾಂಪೊನೆಂಟ್ಸ್ಗಳಿಂದಲೇ ಇಮೇಲ್ ಆಗ್ತಕ್ಕಂಥದ್ದು. ಒಂದು ಯೂಸರ್ ನೇಮ್, ಇನ್ನೊಂದು ಡೊಮೇನ್ ನೇಮ್. ಕೇಳ್ಬೋದು ಇದನ್ನು ಕೂಡ ಎಕ್ಸಾಮಲ್ಲಿ, ಹಾಗಾಗಿ ನೆನಪಿಟ್ಟಬೇಕು. ಇಮೇಲ್ ಈಸ್ ದಿ ಕಾಂಬಿನೇಷನ್ ಆಫ್ ಯೂಸರ್ ನೇಮ್ ಆ್ಯಂಡ್ ಡೊಮೇನ್ ನೇಮ್. ನೆಕ್ಸ್ಟ್ ವಿಂಡೋಸ್ನಲ್ಲಿ ಹಿಂದೆ ಮುಂದೆ ಹೋಗಲು ಬಳಸುವ ಶಾರ್ಟ್ಕಟ್ ಯಾವುದು. ಓಕೆ, ಸಪೋಸ್ ಇವಾಗ ಕಂಪ್ಯೂಟ್ರಲ್ಲಿ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಲ್ಯಾಪ್ಟಾಪಲ್ಲಿ ಇದೀರ ಅಂತ ಅಂದ್ಕೊಳ್ಳಿ, ಸರಿನಾ. ನೀವು ಇವಾಗ ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡಿದ್ದೀರಾ, ಮೈಕ್ರೋಸಾಫ್ಟ್ ಎಡ್ಜನ್ನು ಓಪನ್ ಮಾಡಿದ್ದೀರಾ, ಗೂಗಲನ್ನು ಓಪನ್ ಮಾಡಿದ್ದೀರಾ, ಹಾಗೆ ಮೈಕ್ರೋಸಾಫ್ಟ್ ಟೀಮ್ಸ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಹಲವಾರು ಅಪ್ಲಿಕೇಶನ್ಗಳು ಓಪನ್ ಆಗಿದ್ದಾವೆ. ಸಪೋಸ್ ಇವಾಗ ನೀವು ಟೀಮ್ಸ್ ಅಪ್ಲಿಕೇಶನಿಂದ ಫೈಲ್ಗೆ ಹೋಗಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ಗೆ ಏನು ಯೂಸ್ ಮಾಡಬೇಕು, ಒಂದು ಅಲ್ಲಿ ಮಿನಿಮೈಸ್ ಆಪ್ಷನ್ ಇರ್ತದೆ ಮೇಲ್ಗಡೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೋಗ್ಬೋದು. ಬಟ್ ಇಫ್ ಯು ವಾಂಟ್ ಟು ಡೂ ವಿತ್ ಹೆಲ್ಪ್ ಆಫ್ ಶಾರ್ಟ್ಕಟ್, ಆವಾಗ ಈ ಟೀಮ್ಸಿಂದ ಫೈಲ್ಗೆ ಹೋಗ್ಬೋದಾಗೋದು, ಅಥವಾ ಫೈಲಿಂದ ಬೇರೆ ಯಾವುದೇ ಅಪ್ಲಿಕೇಶನ್ಗೆ ಹೋಗೋದಾಗಿದ್ದರೂ ಕೂಡ ನೀವು Alt+Tab ಪ್ರೆಸ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಹಿಂದೆ ಮುಂದೆ ಹೋಗಲಿಕ್ಕೆ ಸಹಾಯವನ್ನು ಮಾಡ್ತದೆ. ಯಾವುದು, Alt+Tab. ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ಗೆ ಎಕ್ಸಾಂಪಲ್ಸ್ಗಳು ಯಾವ್ಯಾವುದು. ಓಕೆ, ಸೊ ಮಷಿನ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಈ ರೀತಿಯಾಗಿ ಬೇರೆ ಲ್ಯಾಂಗ್ವೇಜ್ಗಳು ನೀವು ಕಲಿಯೋದನ್ನು ನೋಡ್ತೀರಾ ಕಂಪ್ಯೂಟ್ರಲ್ಲಿ. ಪ್ರಮುಖವಾಗಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಎಕ್ಸಾಂಪಲ್ಸ್ಗಳು ಯಾವುದಂತ ನಾನು ಇಲ್ಲಿ ಕೇಳ್ತಾ ಇರೋದು. ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ C++, ಫಾರ್ಟ್ರಾನ್, ಪಾಸ್ಕಲ್, ಪೈಥಾನ್. ಸೊ ಇವುಗಳನ್ನೆಲ್ಲವನ್ನು ಕೂಡ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ಟ್ರಾನ್ದು ಎಕ್ಸ್ಪಾನ್ಷನ್ನ ಕೇಳ್ತಾರೆ, ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಏನದರದ್ದು, ಫಾರ್ಮುಲಾ ಟ್ರಾನ್ಸ್ಲೇಷನ್. ಓಕೆ, ಫಾರ್ಟ್ರಾನ್ ಅಂತ ಬಂದಾಗ. ಸೊ ಆ ಲ್ಯಾಂಗ್ವೇಜ್ಗಳ ಬಗ್ಗೆ ಕೂಡ ನಾವು ಮತ್ತೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಷನನ್ನು ಕೂಡ ಮಾಡ್ತಾ ಹೋಗೋಣ.
ನೆಕ್ಸ್ಟ್, ಸದ್ಯಕ್ಕೆ ಮಾರ್ಕೆಟ್ನಲ್ಲಿರ್ತಕ್ಕಂಥ ಡಿಫ್ರೆಂಟ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಗಳು ಯಾರ್ಯಾರು? AWS, ಅಜ್ಯೂರ್, ಗೂಗಲ್ ಕ್ಲೌಡ್, ಒರಾಕಲ್. ತುಂಬ ಇದ್ದಾವೆ. ಇವರು ಅತ್ಯಂತ ಫೇಮಸ್ ಆಗಿರ್ತಕ್ಕಂಥವ್ರು. AWS, ಅಜ್ಯೂರ್, ಗೂಗಲ್ ಕ್ಲೌಡ್, ಒರಾಕಲ್. ಫಸ್ಟ್ ಆಫ್ ಆಲ್ ಕ್ಲೌಡ್ ಅಂದರೆ ಏನು? ವಾಟ್ ಈಸ್ ಕ್ಲೌಡ್ ಸರ್ವಿಸ್? ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮುಂಚೆಲ್ಲ ಹೆಂಗಿತ್ತಪ್ಪ ಅಂದರೆ, ಸಪೋಸ್ ನೀವು ಆಗೊಂದು ವರ್ಚುವಲ್ ಮಷಿನ್, ಓಕೆ, ಸೊ ಒಂದು ಯಾವುದಾದ್ರೂ ಸರ್ವರನ್ನು ಓಕೆ ರೆಡಿ ಮಾಡಬೇಕಾಗಿತ್ತು ಅಂದರೆ ಎಲ್ಲವನ್ನು ಪರ್ಚೇಸ್ ಮಾಡಬೇಕಾಗಿತ್ತು. CPU, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೆಮೊರಿ, ಮದರ್ ಬೋರ್ಡು, ಕಾಂಪೋನೆಂಟ್ಸು ಅವುಗಳನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಆಮೇಲೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸರ್ವರನ್ನು ರೆಡಿ ಮಾಡಬೇಕಾಗಿತ್ತು. ಅದು ತುಂಬಾ ಖರ್ಚು ಆಗ್ತಕ್ಕಂಥದ್ದು. ಹಾಗಾದರೆ ಮೇಂಟೆನೆನ್ಸ್ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು, ಸರಿನಾ? ಬಟ್ ಈ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಏನು ಮಾಡ್ತಾರೆ, ವಿತಿನ್ ಫ್ಯೂ ಕ್ಲಿಕ್ಸ್, ಕೆಲವೊಂದಿಷ್ಟು ಕ್ಲಿಕ್ಸ್ ಒಳಗಡೆ ನೀವು ಆಟೋಮೆಟಿಕ್ಕಾಗಿ ಒಂದು ವರ್ಚುವಲ್ ಮಷೀನನ್ನು ರೆಡಿ ಮಾಡಿಕೊಡ್ತಾರೆ. ವಿಂಡೋಸ್ ಸರ್ವರ್ 2016 ಬೇಕಾ? ಎಸ್. ವಿಂಡೋಸ್ ಸರ್ವರ್ 2019 ಬೇಕಾ? ಎಸ್. ಒಂದು 5-6 ಕ್ಲಿಕ್ಕಲ್ಲಿ ಏನಾಗ್ತದೆ, ನಿಮಗೆ ಆಟೋಮೆಟಿಕ್ಕಾಗಿ ಒಂದು ವರ್ಚುವಲ್ ಮಷಿನ್ ರೆಡಿ ಆಗಿಬಿಡ್ತದೆ. ಸೊ ಯಾವುದರಿಂದ ಸಾಧ್ಯ ಆಯ್ತಪ್ಪ ಇದೆಲ್ಲವೂ? ಕ್ಲೌಡ್ ಸರ್ವಿಸ್ ಪ್ರೊವೈಡರಿಂದ. ಓಕೆ, ಅಂದರೆ ಹೆಂಗಂದರೆ, ಸೊ AWS ಅಂದರೆ ಅಮೆಝಾನ್ದವರು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಡೇಟಾ ಸೆಂಟರ್ನ ಹೊಂದಿದ್ದಾರೆ. ಆ ಡೇಟಾ ಸೆಂಟ್ರಲ್ಲಿ ಇವೆಲ್ಲವನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ. ಅಲ್ಲಿ ವರ್ಚುವಲ್ ಮಷಿನ್ಸ್ಗಳಿದ್ದಾವೆ, ಲೈಕ್ CPU ಇದೆ, ಹಾರ್ಡ್ವೇರ್ ಕಾಂಪೋನೆಂಟ್ಸ್ಗಳಿದ್ದಾವೆ, ಮದರ್ ಬೋರ್ಡ್, ಅವೆಲ್ಲ ಒಂದು ಕಡೆ ಇರ್ತದೆ. ನಮಗೆ ಏನೇನು ಬೇಕಲ್ಲ ಅದನ್ನು ತೊಗೊಳ್ಳೋದು, ಓಕೆ, ಯೂಸ್ ಮಾಡ್ಕೋಬೋದು. ಸಿಂಪಲಾಗಿ ಹೇಳಬೇಕಂದ್ರೆ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಟೈಪ್ ಅಂತ ಅರ್ಥ ಇದು. ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್, ಅದನ್ನು ನಾವು ಈ ಕ್ಲೌಡ್ ಕಾನ್ಸೆಪ್ಟಲ್ಲಿ SaaS ಮಾಡೆಲ್ ಅಂತ ಕೂಡ ಕರಿತೀವಿ. ಓಕೆ, SaaS ಮಾಡೆಲ್. ಇನ್ನೊಂದು ಗೊತ್ತಿರಲಿ, ಕ್ಲೌಡಲ್ಲಿ ಪ್ರಮುಖವಾಗಿ ನಮಗೆ 3 ಮಾಡೆಲ್ ಬರ್ತದೆ. 3 ಮಾಡೆಲ್ಸ್ಗಳು, ಒಂದು PaaS, ಇನ್ನೊಂದು SaaS, ಪ್ಲ್ಯಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್, ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್, ಆ್ಯಂಡ್ ಫೈನಲಿ IaaS ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸ್. ಸರಿನಾ? 3 ಮಾಡೆಲ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ನಮ್ಮ KPSC ಎಕ್ಸಾಮಲ್ಲಿ ಯಾವ್ಯಾವುದಾದ್ರ ಹೆಸರು, ಒಂದು SaaS ಮಾಡೆಲ್, ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್, ಇನ್ನೊಂದು PaaS ಮಾಡೆಲ್, ಪ್ಲ್ಯಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್, ಆ್ಯಂಡ್ ಫೈನಲಿ IaaS, ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸ್. ಇನ್ನೊಂದು ಎಕ್ಸಾಂಪಲ್ ನಮಗೆ ವಾಟ್ ಈಸ್ SaaS ಮಾಡೆಲ್ ಅಂತ ಕೂಡ ಕೇಳಿದ್ದಾರೆ. ಅದ್ರ ಜೊತೆಗೆ ಈ ಕೆಳಗೆ ಕೊಟ್ಟಿರೋಗಳಲ್ಲಿ SaaS ಮಾಡೆಲ್ಗೆ ಎಕ್ಸಾಂಪಲ್ ಯಾವಂತ ಕೂಡ ಕೇಳಿದ್ದಾರೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಈಸ್ SaaS. ಸೊ ಎಕ್ಸ್ಪಾನ್ಷನ್ ಗೊತ್ತಾಯ್ತು ನಿಮಗೆ, ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಅಂತ ಹೇಳಿ. ಸೊ ಇಲ್ಲಿ ಏನಾಗ್ತದಪ್ಪ ಅಂದರೆ, ನೀವು ಡೈರೆಕ್ಟಾಗಿ ಸರ್ವಿಸನ್ನು ಬಳಕೆ ಮಾಡ್ಕೋತೀರ. ಫಾರ್ ಎಕ್ಸಾಂಪಲ್ Gmail ಅಂತ ಇದೆಯಲ್ಲ, ಸೊ Gmailಗೆ ತನ್ನದೇ ಆಗಿರ್ತಕ್ಕಂಥ ಸರ್ವರ್ ಇದೆ, ಅದನ್ನು ಒಂದು ಪರ್ಟಿಕ್ಯುಲರ್ ಟೀಮ್ ಹ್ಯಾಂಡಲ್ ಮಾಡ್ತಾ ಇದೆ, ರೈಟ್? ಬಟ್ ನೀವೇನು ಮಾಡ್ತಾ ಇದ್ದೀರಾ, ಜಸ್ಟ್ ಅದರದ್ದು ಅಡ್ವಾಂಟೇಜಸ್ಗಳನ್ನ ತೆಗೆದುಕೊಳ್ತಾ ಇದ್ದೀರಾ. ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಬಳಕೆ ಮಾಡ್ಕೋತಿದ್ದೀರಾ, ರೈಟ್? ಯು ಆರ್ ಟೇಕಿಂಗ್ ಎನ್ ಯು ಆರ್ ಟೇಕಿಂಗ್ ಎನ್ ಸರ್ವಿಸ್. ಓಕೆ, ಬಟ್ ಬ್ಯಾಕೆಂಡಲ್ಲಿ Gmail ಅಂತಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವರ್ಸ್ಗಳಿದಾವೆ, ಅದರ ಮೇಂಟೆನೆನ್ಸ್ ಇದೆ, ಪರ್ಟಿಕ್ಯುಲರ್ ಟೀಮ್ಸ್ಗಳಿದಾವೆ. ಅದು ಯಾವುದ್ರ ಬಗ್ಗೆ ಏನಾದರೂ ನೀವು ವರಿ ಮಾಡ್ಕೋತಾ ಇದ್ದೀರಾ? ಇಲ್ಲ. ಸೊ ನಿಮಗೇನು ಬೇಕು, ಅಪ್ಲಿಕೇಶನ್ ಪ್ರಾಪರಾಗಿ ವರ್ಕ್ ಆಗ್ತಾ ಇದ್ದರೆ ಸಾಕು, ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಇದರ ಅರ್ಥ ಏನು? ಯು ಆರ್ ಯೂಸಿಂಗ್ ಸಾಫ್ಟ್ವೇರ್. ವಿಚ್ ಸಾಫ್ಟ್ವೇರ್? Gmail ಸಾಫ್ಟ್ವೇರ್. ಹೌ? ಆ್ಯಸ್ ಎ ಸರ್ವಿಸ್. ಓಕೆ, ಒಂದು ರೀತಿ ಸರ್ವಿಸ್ ಆಗಿ ನೀವು ಇದನ್ನು ಬಳಕೆ ಮಾಡ್ಕೋತೀರ. Gmail ಅಂತ ಒಂದೇ ಅಲ್ಲ, ಹಲವಾರು ಇದ್ದಾವೆ, ಬಟ್ ಜಸ್ಟ್ ಐ ಆಮ್ ಗಿವಿಂಗ್ ದಿಸ್ ಒನ್ ಆ್ಯಸ್ ಎ ಎಕ್ಸಾಂಪಲ್. ಸಪೋಸ್ ನಿಮಗೆ ಡ್ರೈವ್ ಅಂತ ಅಂದ್ಕೊಳ್ಳಿ. ಸೊ ಡ್ರೈವಿಗೆ ಏನಾದರೂ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತೊಗೋತೀರಾ? ನೋ, ಇಲ್ಲ. ಸೊ ಡ್ರೈವ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಕ್ ಆ್ಯಂಡ್ ವರ್ಕ್ ಹಲವಾರು ಇದೆ, ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದೇ ಇಲ್ಲ. ನೀವೇನು ಮಾಡ್ತೀರಾ, ನಿಮ್ಮ ಅಕೌಂಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಡ್ರೈವಿಗೆ ಲಾಗಿನ್ ಆಗಿಬಿಟ್ಟು ನೀವು ಬೇಕಾಗಿರತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲವನ್ನು ಕೂಡ ಸ್ಟೋರ್ ಮಾಡಿರ್ತಾರೆ. ಇಟ್ ಮೀನ್ಸ್ ವಾಟ್? ಯು ಆರ್ ಯೂಸಿಂಗ್ ಅ ಸಾಫ್ಟ್ವೇರ್ ಜಸ್ಟ್ ಆ್ಯಸ್ ಎ ಸರ್ವಿಸ್. You are not worrying about its infrastructure, you are not worrying about its platform, so just you are using it. ಸರಿನಾ? ಸೊ ಗೊತ್ತಿರಲಿ SaaS ಅಂದರೆ ಏನಂತ ಈ ರೀತಿಯಾಗಿ ಕೇಳಿರ್ತಕ್ಕಂಥದ್ದು ಎಕ್ಸಾಮಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶನ್, ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಅಂತ ಬಂದಾಗ AWS, ಅಜ್ಯೂರ್, ಗೂಗಲ್ ಕ್ಲೌಡ್, ಒರಾಕಲ್. ಸೊ ನೆನಪಿಟ್ಕೊಳ್ಳಿ ಇವುಗಳ ಹೆಸರನ್ನು ಕೂಡ. ಸೊ ಮುಂದೆ ವಿಡಿಯೋಗಳಲ್ಲಿ ಕೂಡ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. AWS ಹೆಂಗೆ, ಅಜ್ಯೂರ್ ಹೆಂಗೆ, ಗೂಗಲ್ ಕ್ಲೌಡ್ ಹೆಂಗೆ, ಸರಿನಾ? ನೆಕ್ಸ್ಟ್, ಇಮೇಲಲ್ಲಿ ಕಳುಹಿಸಲು ಸಾಧ್ಯ. ನಾವು ಇಮೇಲಲ್ಲಿ ಏನನ್ನು ಕಳಿಸ್ಬೋದಪ್ಪ? ಅದರೊಳಗಡೆ ನಾವು ಆಡಿಯೋ ಅಂದರೆ ಧ್ವನಿಯನ್ನು ಕಳಿಸ್ಬೋದು, ಹಾಗೆ ಅದರೊಳಗಡೆ ನಾವು ವಿಡಿಯೋನ ಕಳಿಸ್ಬೋದು, ಇಮೇಜನ್ನು ಕೂಡ ಕಳಿಸ್ಬೋದು. ಪ್ರಮುಖವಾಗಿ 3 ಥಿಂಗ್ಸ್. ಯಾವುದು? ಒಂದು ಆಡಿಯೋ, ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಇಮೇಜಸ್ಗಳನ್ನು ಕೂಡ. ಓಕೆ, ಸೊ ಎಲ್ಲವನ್ನು ಕೂಡ ನಮಗೆ ಕಳಿಸ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದರಲ್ಲಿ? ಇಮೇಲಲ್ಲಿ. ಇಮೇಲಲ್ಲಿ ಬಳಕೆ ಮಾಡ್ತಕ್ಕಂಥ ಸಿಂಬಲ್ ಯಾವುದಂತೂ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ತುಂಬ ಸಲ. ಗೊತ್ತಿರಲಿ, ನಾವಲ್ಲಿ ಸಿಂಬಲನ್ನು ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ test@gmail.com, ಲೈಕ್ xyz@gmail.com ಆರ್ xerox@gmail.com. ಸೊ ಪದೇ ಪದೇ ನಾವೇನು ಬಳಕೆ ಮಾಡ್ತೀವಿ ಅಲ್ಲಿ? ಸೊ ಇಟ್ ಈಸ್
ಮ್ಯಾಂಡೇಟರಿ. ಈ ಸಿಂಬಾಲ್ ಇಲ್ಲದೇ ಇದ್ದರೆ ನಾವು ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸರಿನಾ? ಅದನ್ನು ಕೂಡ ತುಂಬ ಸಲ ಕೇಳಿದ್ದಾರೆ, ನೆನಪಿಟ್ಟುಕೊಳ್ಳಿ. ಆ್ಯಕ್ಟ್ ಸಿಂಬಾಲ್. ನೆಕ್ಸ್ಟ್ ಮತ್ತೊಂದು ಇಲ್ಲಿ ಫುಲ್ ಫಾರ್ಮ್ ರಿಲೇಟೆಡ್ ಇದೆ ನೋಡಿ. SMTP ಫುಲ್ ಫಾರ್ಮ್ ಕೇಳಿದ್ದಾರೆ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ವೆರಿ ಇಂಪಾರ್ಟೆಂಟ್. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ CC ಅಂತ ಇದೆ, ಕಾರ್ಬನ್ ಕಾಪಿ. ಸೊ ಇದು ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ನೋಡಿದರೆ ಜಿಮೇಲ್ಗೆ. ಓಕೆ, ಜಿಮೇಲಲ್ಲಿ ಸೆಂಡರ್ ಇರ್ತಾರೆ, ರಿಸೀವರ್ ಇರ್ತಾರೆ, ರೈಟ್. ಅದರೊಳಗಡೆ ಬರ್ತಕ್ಕಂಥದ್ದು ಇನ್ನೊಂದು ಯಾವುದಪ್ಪ ಅಂದರೆ CC ಅಂದರೆ ಕಾರ್ಬನ್ ಕಾಪಿ. ಇದನ್ನು ಬಿಟ್ಟು ಇನ್ನೊಂದು ಬರ್ತದೆ BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಇಮೇಲ್ ಅಂದರೆ ವಾಟ್ ಈಸ್ E ಸ್ಟ್ಯಾಂಡ್ಸ್ ಫಾರ್? E ಅಂದರೆ ಎಲೆಕ್ಟ್ರಾನಿಕ್ ಇಮೇಲ್. ಸರಿನಾ? E ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್. ಅದು ಕೂಡ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಮೊದಲ ವೈರಸ್ನ ಹೆಸರು ಕೇಳಿದ್ದಾರೆ. ಇದನ್ನು ಕೂಡ ಎಕ್ಸಾಮಲ್ಲಿ SSCಯಲ್ಲಿ ಕೇಳಿದ್ದಾರೆ ನೋಡಿ. ಮೊದಲ ವೈರಸ್ನ ಹೆಸರು ಕ್ರೀಪರ್. ವೆರಿ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್. ಮೊದಲ ವೈರಸ್ನ ಹೆಸರು ಕ್ರೀಪರ್. ಸೊ ಇವೇನು ಮಾಡ್ತಾವೆ ವೈರಸ್ಗಳು? ನಮ್ಮ ಲ್ಯಾಪ್ಟಾಪ್ಗಳನ್ನು ಅಥವಾ ನಮ್ಮ ಕಂಪ್ಯೂಟರ್ ಅಥವಾ ಸರ್ವರ್ಗಳನ್ನು ಸ್ಲೋ ಡೌನ್ ಮಾಡ್ತಾವೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಯೂಶ್ವಲಿ ನಮ್ಮ ಲ್ಯಾಪ್ಟಾಪ್ಗಳಿಗೆಲ್ಲ ಆ್ಯಂಟಿ ವೈರಸನ್ನು ಹಾಕ್ತೀವಿ. ಸೊ ಸ್ಕ್ಯಾನ್ ಮಾಡಿಬಿಟ್ಟು ಯಾವುದೇ ವೈರಸ್ ಅಟ್ಯಾಕ್ ಆಗ್ಲಂಗೆ ನೋಡ್ಕೋತಾವೆ, ಆಗಲಾರ್ದಾಗೆ ನೋಡ್ಕೋತಾವೆ. ಯಾವುವು? ಆ್ಯಂಟಿವೈರಸ್ಗೆ ಒಂದು ಎಕ್ಸಾಂಪಲ್ ಕ್ವಿಕ್ ಹೀಲ್. ಆ್ಯಂಟಿವೈರಸ್ಗೊಂದು ಎಕ್ಸಾಂಪಲ್ ನೆನಪಿಡಬೇಕಂದ್ರೆ ಕ್ವಿಕ್ ಹೀಲ್. ಏನು ಮಾಡ್ತದೆ ಕ್ವಿಕ್ ಹೀಲ್ ತನ್ನ ಕೆಲಸವನ್ನು ಕಂಪ್ಯೂಟರ್ಗಳಿಗೆ ವೈರಸ್ ಅಟ್ಯಾಕ್ ಆಗದಿರುವಂಗೆ ನೋಡ್ಕೋತದೆ. ಸೊ ಹೀಗೆ ಕಂಡುಹಿಡಿತಕ್ಕಂಥ ಮೊದಲ ವೈರಸ್ನ ಹೆಸರು ಏನಪ್ಪ ಅಂತ ನೋಡಿದರೆ ಕ್ರೀಪರ್. ಅದೇ ರೀತಿಯಾಗಿ ಮೊದಲ ನೆಟ್ವರ್ಕ್ನ ಹೆಸರು ಏನಂತ ಕೇಳಿದರೆ ಆರ್ಫಾನೆಟ್. ಸೂಪರ್ ಇಂಪಾರ್ಟೆಂಟ್. ಮೊದಲ ನೆಟ್ವರ್ಕ್ನ ಹೆಸರು ಆರ್ಫಾನೆಟ್. ನೆಕ್ಸ್ಟ್ ಆಲ್ಗಾರಿದಮ್ಸ್ಗಳ ಬಗ್ಗೆ. ಸೊ ಇದು ಯಾವ ಥರ ಅಂದರೆ ಒಂದು ರೀತಿ ಗ್ರಾಫಿಕಲ್ ರೀಪ್ರೆಸೆಂಟೇಷನ್. ಓಕೆ, ಸೊ ಗ್ರಾಫಿಕಲ್ ಆಗಿ ರೀಪ್ರೆಸೆಂಟೇಷನನ್ನು ಮಾಡ್ತೀನಿ ಆಲ್ಗಾರಿದಮಲ್ಲಿ. ಫಾರ್ ಎಕ್ಸಾಂಪಲ್ ಯಾವ್ಯಾವನ್ನ ನೋಡ್ಬೋದು? ಓವೆಲ್, ಇದು ಆಯತ, ಡೈಮಂಡ್. ಸೊ ಫಾರ್ ಎಕ್ಸಾಂಪಲ್ ಈ ಆಯತ ಸಿಂಬಲನ್ನು ಯಾವುದಕ್ಕೆ ಬಳಕೆ ಮಾಡ್ಕೋತೀವಿ ಅಂತ ನೋಡಿದರೆ ನಾವು ಪ್ರಾಸೆಸ್ಗೋಸ್ಕರ ಬಳಕೆ ಮಾಡ್ಕೋತೀವಿ. ಹಾಗೆ ಈ ಡೈಮಂಡ್ ಸಿಂಬಲನ್ನು ಯಾವುದಕ್ಕೆ ಬಳಕೆ ಮಾಡ್ಕೋತೀವಿ ಅಂದರೆ ಡಿಸಿಷನ್ ಮೇಕಿಂಗ್ ಕಂಡೀಷನ್ ಸಮಯದಲ್ಲಿ. ಸೊ ಇವಾಗ ಆಲ್ಗಾರಿದಮ್ ಹಾಕಿದಂಥ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಿಂಬಲ್ ಕಂಡ್ರೆ ಅಲ್ಲೊಂದು ಡಿಸಿಷನ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ A ಈಸ್ ಗ್ರೇಟರ್ ದ್ಯಾನ್ B. ಕನ್ಸಿಡರ್ ಇವಾಗ ನಾವು A ಅಂತ ಒಂದು ವೇರಿಯೇಬಲ್ನ ತೆಗೆದುಕೋತೀವಿ, 20 ಅಂತ ಅಸೈನ್ ಮಾಡ್ತೀವಿ. ಇನ್ನೊಂದು B ಅಂತ ವೇರಿಯೇಬಲ್ ತಗೋತೀವಿ, ಅದಕ್ಕೆ 30 ಅಂತ ಅಸೈನ್ ಮಾಡ್ತೀವಿ. ಸಪೋಸ್ A ಗ್ರೇಟರ್ ದ್ಯಾನ್ B ಅಂತ ಹಾಕಿಬಿಟ್ಟು ಸೊ ಈ ರೀತಿಯಾಗಿರ್ತಕ್ಕಂಥ ಸಿಂಬಲನ್ನು ಕೊಟ್ಟಿದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಡಿಸಿಷನ್ ಚೆಕ್ ಮಾಡ್ತಾಯಿದೆ. ಅಂದರೆ A Bಗಿಂತ ದೊಡ್ಡದಿದೆಯಾ ಸಾಂದಿದೆಯಾ. ಇನ್ ಕೇಸ್ A ಈಸ್ ಗ್ರೇಟರ್ ದ್ಯಾನ್ B ದೆನ್ ಫಾಲೋ ದಿಸ್ ಇನ್ಸ್ಟ್ರಕ್ಷನ್, ಇಫ್ ನಾಟ್ ಫಾಲೋ ದಿಸ್ ಇನ್ಸ್ಟ್ರಕ್ಷನ್. ಸೊ ಈ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ತಕ್ಕಂಥ ಸಮಯದಲ್ಲಿ ನಾವು ಡೈಮಂಡನ್ನು ಬಳಕೆ ಮಾಡ್ತೀವಿ. ಪ್ರೊಸೆಸ್ ಅಂತ ಬಂದಾಗ ಆಯತವನ್ನು ಬಳಕೆ ಮಾಡ್ತೀವಿ. ಸೊ ಒಂದರಿಂದ ಮತ್ತೊಂದಕ್ಕೆ ಕನೆಕ್ಟ್ ಆಗಬೇಕಾಗಿತ್ತಂದರೆ ಆರೋ ಸಿಂಬಲನ್ನು ಬಳಕೆ ಮಾಡ್ತೀವಿ. ಸೊ ಇವೆಲ್ಲವೂ ಅಲ್ಗಾರಿದಮ್ಸಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಥಿಂಗ್ಸ್. ನೆಕ್ಸ್ಟ್ ಪ್ರಿಂಟರಲ್ಲಿ ಕೂಡ ನಾವು ಹಲವಾರು ವಿಶೇಷತೆಗಳನ್ನು ನೋಡ್ತೀವಿ. ಸರಿನಾ? ದೇರ್ ಆರ್ 2 ಟೈಪ್ಸ್ ಆಫ್ ಪ್ರಿಂಟರ್. ಒಂದು ಇಂಪ್ಯಾಕ್ಟ್ ಪ್ರಿಂಟರ್, ಇನ್ನೊಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಮತ್ತೆ ಬೇರೆ ಕ್ಲಾಸಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ. ಇಂಪ್ಯಾಕ್ಟಲ್ಲಿ ಯಾವ ಬರ್ತದೆ, ನಾನ್ ಇಂಪ್ಯಾಕ್ಟಲ್ಲಿ ಯಾವ್ದು ಬರ್ತದೆ, ಹಾಗೆ ಯಾವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಅವುಗಳ ಮೇಲೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಪ್ರಿಂಟರ್ ಕ್ವಾಲಿಟಿಯನ್ನು ಯಾವುದರಿಂದ ಮೆಜರ್ ಮಾಡ್ತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಡಾಟ್ಸ್ ಪರ್ ಇಂಚಲ್ಲಿ ಮೆಜರ್ ಮಾಡ್ತಕ್ಕಂಥದ್ದು ಯಾವುದ್ರದ್ದು? ಪ್ರಿಂಟರ್ ಕ್ವಾಲಿಟಿಯನ್ನು. ನೆಕ್ಸ್ಟ್ ಇದಂತೂ ಆಲ್ರೆಡಿ ಗೊತ್ತಾಯಿತು. ಇಮೇಲಲ್ಲಿ ಬಳಸ್ತಕ್ಕಂಥ ಚಿಹ್ನೆ ಯಾವುದಂತ ಹೇಳಿದರೆ ಆಟ್. ಸೊ ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಕೂಡ ಮಾಡಿದ್ದೀವಿ. xyz@gmail.com, rudreshmasreddy@gmail.com, ರೈಟ್. textbook@gmail.com, ರೈಟ್. ಸೊ ಆ್ಯಕ್ಟ್ ಈಸ್ ಮ್ಯಾಂಡೇಟರಿ, ಇದು ಇರಲೇಬೇಕು. ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ. ಓಕೆ, ಆ್ಯಕ್ಟ್ ಸಿಂಬಲ್ ಅಂತ ಕರಿತೀವಿ ಅದಕ್ಕೆ. ನೆಕ್ಸ್ಟ್ ಮೊದಲ ನೆಟ್ವರ್ಕ್ನ ಹೆಸರು ನಾವೇನಂತ ಓದಿದ್ದೀವಿ? ಆರ್ಫಾನೆಟ್ ಅಂತ ಓದಿದ್ದೀವಿ. ಸೊ ಹಾಗಾದರೆ ಆರ್ಫಾನೆಟ್ನ ಫುಲ್ ಫಾರ್ಮ್ ಏನು? ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಸೊ 2-3 ಸಾತಿ ಓದೋಕ್ಕೆ ಕಾರಣ ಇದು ತುಂಬ ಸಲ ಕೇಳಿದ್ದಾರೆ, ಹಾಗೆ ಮರೆತು ಹೋಗ್ತದೆ ಎಕ್ಸಾಮಲ್ಲಿ. ಎಲ್ಲವೂ ನೆನಪಿರಬೇಕಂದ್ರೆ ನಾವು ಪುನಃ ಹೇಳಬೇಕಾಗ್ತದೆ. ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ಹೇಳಿ. ನೆಕ್ಸ್ಟ್ ಫೈಲ್ನ ಹೆಸರು. ಫೈಲ್ನಲ್ಲಿ ಇರುವ ಮಾಹಿತಿಯನ್ನು ತಿಳಿಸ್ತದೆ. ಏನಿದು? ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳಿದರು. ಫೈಲ್ನ ಹೆಸರು ಏನನ್ನು ಇಂಡಿಕೇಟ್ ಮಾಡ್ತದೆ ಅಂತ ಎಕ್ಸಾಮಲ್ಲಿ ಕೇಳಿದರು. ಸೊ ನಮ್ಮ ಫೈಲ್ ಇರ್ತದೆ. ಫಾರ್ ಎಕ್ಸಾಂಪಲ್ ಇವಾಗ
ಬ್ಯಾಂಕ್ ಅಕೌಂಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಇತ್ತು ಅಂದ್ಕೊಳ್ಳಿ. ಸೊ ಇಟ್ ಈಸ್ ಇನ್ ಅ ಟಿ ಎಕ್ಸ್ ಟಿ ಫಾರ್ಮೆಟ್ ಫೈಲ್ ಅಂತ ಗೊತ್ತಾಯಿತು. ಬ್ಯಾಂಕ್ ಅಕೌಂಟ್ಸ್ ಅಂದರೆ ಇದು ಕ್ಲಿಯರಾಗಿ ಏನು ಹೇಳ್ತಾ ಇದೆ, ಆ ಫೈಲ್ ಒಳಗಡೆ ಬ್ಯಾಂಕ್ ಅಕೌಂಟ್ಸ್ನ ಬಗ್ಗೆ ಮಾಹಿತಿ ಇದೆ, ಲೈಕ್ 1001 1002 ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಫೈಲ್ಗಳ ಹೆಸರನ್ನು ನೋಡಿ ನಾವು ಅದರೊಳಗಡೆ ಡೇಟಾ ಏನಿದೆ ಅಂತ ಹೇಳಬೇಕು. ಅದು ಫೈಲ್ ಹೆಸರು ಹೇಳ್ತಕ್ಕಂಥದ್ದು. ಬಟ್ ದಟ್ ಇಸ್ ಅನ್ ಬೆಸ್ಟ್ ಪ್ರಾಕ್ಟೀಸ್. ಸೊ ನೀವು ಆ ರೀತಿ ಬಳಕೆ ಮಾಡ್ಬೋದು. ಇಲ್ಲಪ್ಪ ನಿಮ್ಮ ಬೇರೆ ಥರ ಒಳಗಡೆ ಕಂಟೆಂಟೇ ಬೇರೆ ಇದೆ, ಮೇಲ್ಗಡೆ ಹೆಸರೇ ಬೇರೆ ಇದೆ, ಆ ಥರನೂ ಕೊಡ್ಬೋದು. ಬಟ್ ಬೆಸ್ಟ್ ಪ್ರಾಕ್ಟೀಸ್ಗೆ ಕಂಟೆಂಟ್ ಒಳಗಡೆ ಏನಿರ್ತದಲ್ಲ ಅದ್ರ ತಕ್ಕಂಗೆ ನೀವು ಫೈಲ್ ಹೆಸರನ್ನು ಕೂಡ ಕೊಡಬೇಕಾಗ್ತದೆ. ನೆಕ್ಸ್ಟ್ ಹೋಗೋಣ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್ಸ್ ಅಂತ ಬಂದಾಗ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್. ಓಕೆ, ಸೊ ಆ್ಯಂಡ್ ಗೇಟಲ್ಲಿ ಔಟ್ಪುಟ್ ಹೈ ಯಾವಾಗ ಬರ್ತದಪ್ಪ ಅಂದರೆ ಬೋತ್ ಇನ್ಪುಟ್ಸ್ ಆರ್ ಹೈ, ಲೈಕ್ 1 ಇದ್ದಾಗ ಮಾತ್ರ ಔಟ್ಪುಟ್ ನಮಗೆ 1 ಬರ್ತದೆ. ಉಳಿದಿರೋ ಎಲ್ಲ ಕಂಡೀಷನಲ್ಲೂ ಬೇರೆ ಬೇರೆ ಬರ್ತಾರೆ. ಕನ್ಸಿಡರ್ ಎ ಬಿ, ಇಲ್ಲಿ ಔಟ್ಪುಟ್ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ A0 B0 ಅಂದರೆ ಔಟ್ಪುಟ್ ಕೂಡ 0 ಬರ್ತದೆ. A0 B1 ಅಂತ ಬಂದರೆ ಔಟ್ಪುಟ್ ಕೂಡ 0 ಬರ್ತದೆ. A1 B0 ಅಂದರೆ ಔಟ್ಪುಟ್ ಕೂಡ 0 ಬರ್ತದೆ. A1 B1 ಅಂತ ಬಂದರೆ ಔಟ್ಪುಟ್ 1 ಬರ್ತದೆ. ಸೊ ಫ್ರಮ್ ದಿಸ್ ಇಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ ದೆನ್ ಓನ್ಲಿ ಔಟ್ಪುಟ್ ಈಸ್ ಹೈ. ಅದು ಆ್ಯಂಡ್ ಕಂಡೀಷನ್. ಬಟ್ ಆರಲ್ಲಿ ಆ ಥರ ಇರಲ್ಲ. ಯಾವುದಾದ್ರೂ ಒಂದು ಹೈ ಇದ್ದರೆ ಸಾಕು ನಿಮಗೆ. ಕನ್ಸಿಡರ್ ಅಗೇನ್ ಎ ಹಿಯರ್ ಬಿ ಹಿಯರ್, ಔಟ್ಪುಟ್ ಈಸ್ ಹಿಯರ್. 0 ಇತ್ತಂದರೆ ಎರಡು ಇನ್ಪುಟ್ ಲೋ ಇದ್ದಾವೆ, ಸೊ ಔಟ್ಪುಟ್ ಕೂಡ ಲೋ ಬರ್ತದೆ. ಸಪೋಸ್ ಎ ಒಂದು ಹೈ ಇದ್ದು ಬಿ ಲೋ ಇತ್ತಂದರೆ ಸಾಕು, ದ್ಯಾಟ್ಸ್ ಆಲ್ಸೋ ಫೈನ್, ನಿಮಗೆ ಔಟ್ಪುಟ್ ಹೈನೇ ಬರ್ತದೆ. ಸಪೋಸ್ ಎ ಲೋ ಇದ್ದು ಬಿ ಹೈ ಇದ್ದರೆ ಈವನ್ ದ್ಯಾಟ್ ಕಂಡೀಷನ್ ಆಲ್ಸೋ ವಿಲ್ ಗೆಟ್ ಹೈ. ಎರಡು ಹೈ ಇದ್ದರೆ ಅಫ್ಕೋರ್ಸ್ ವಿಲ್ ಗೆಟ್ ಹೈ. ಸೊ ಅದು ಏನಪ್ಪ, ಆರ್ ಕಂಡೀಷನ್. ಎನಿ ಒನ್ ಈಸ್ ಹೈ ದಟ್ ಈಸ್ ಸಫಿಷಿಯೆಂಟ್ ಆ್ಯಂಡ್ ಬೋತ್ ದ ಇನ್ಪುಟ್ ಶುಡ್ ಬಿ ಹೈ. ನೆಗೇಷನ್ ಅಂದರೆ ಏನು? ನೆಗೇಷನ್ ಅಂದರೆ ಒಂದು ರೀತಿ ಉಲ್ಟಾ. ಸಪೋಸ್ A1 ಇತ್ತಂದರೆ ಔಟ್ಪುಟ್ 0, ನೆಗೆಟ್ ಉಲ್ಟಾ ಆಗೋದು. ಸಪೋಸ್ A0 ಇತ್ತಂದರೆ ಔಟ್ಪುಟ್ 1 ಬರೋದು. ಸೊ ಈ ರೀತಿಯಾಗಿ ಉಲ್ಟಾ ಇತ್ತಂದರೆ ಅದನ್ನು ಏನಂತ ಕರಿತೀವಿ, ನೆಗೆಟ್ ಅಂತ ಕರಿತೀವಿ. ಸರಿನಾ, ನೆಗೇಷನ್. ನೆಕ್ಸ್ಟ್ PNG, ಇದರದ್ದು ಫುಲ್ ಫಾರ್ಮ್ ನೋಡಿ ಇಲ್ಲಿ, PNG. ಏನು PNG ಅಂದರೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ಕೇಳಿದಾರ? PNG ಫುಲ್ ಫಾರ್ಮ್ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ನೆಕ್ಸ್ಟ್ ಸೂಪರ್ ಸ್ಕ್ರಿಪ್ಟ್. ತುಂಬ ಸಲ ಬಂದಿರತಕ್ಕಂಥ ಪ್ರಶ್ನೆ, ಸೂಪರ್ ಇಂಪಾರ್ಟೆಂಟ್. ಎರಡು ಬರ್ತಾವೆ, ಒಂದು ಸೂಪರ್ ಸ್ಕ್ರಿಪ್ಟ್ ಅಂತ ಬರ್ತದೆ, ಇನ್ನೊಂದು ಸಬ್ಸ್ಕ್ರಿಪ್ಟ್ ಅಂತ ಬರ್ತದೆ. ಸೊ ಸೂಪರ್ ಸ್ಕ್ರಿಪ್ಟ್ ಅಂದರೆ ಏನು? ಕ್ಯಾರೆಕ್ಟರ್ ದಟ್ ಈಸ್ ಸೆಟ್ ಸ್ಲೈಟ್ಲಿ ಅಬೋವ್ ದ ಲೈನ್. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಾವಿಲ್ಲಿ ಕ್ಲಿಯರ್ ಆಗ್ತದೆ ನಿಮಗೆ. H² S ಅಂತ ಅಂದ್ಕೊಳ್ಳಿ, ಸಮಥಿಂಗ್ ಲೈಕ್ ದಿಸ್. ಸೊ ಇಲ್ಲೇನಾಗ್ತಾ ಇದೆ, HS ಈ ಎರಡು ಲೈನ್ಗಿಂತ ಸ್ವಲ್ಪ ಮೇಲೆ ಇದೆ, ರೈಟ್? ಸೊ ಕ್ಯಾರೆಕ್ಟರ್ ದಟ್ ಈಸ್ ಸೆಟ್ ಸ್ಲೈಟ್ಲಿ ಅಬೋವ್ ದ ಲೈನ್. ಸೊ ಇವುಗಳನ್ನು ಬಿಟ್ಟು ಮೇಲ್ಗಡೆ ಇತ್ತಂದರೆ ಅದನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ A² B² C² ಇದೆ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದ ಸೂಪರ್ ಸ್ಕ್ರಿಪ್ಟ್. ಯಾಕೆ? ಈ ABC ಲೈನ್ಗಿಂತ ಇವು ಮೇಲ್ಗಡೆ ಇದ್ದಾವೆ ಅಲ್ವಾ? ಸೊ ಇಟ್ ಈಸ್ ಅನ್ ಸೂಪರ್ ಸ್ಕ್ರಿಪ್ಟ್. ಹೌ ಅಬೌಟ್ ಸಬ್ಸ್ಕ್ರಿಪ್ಟ್? ಹಾಗಾದರೆ ಕ್ಯಾರೆಕ್ಟರ್ ದಟ್ ಈಸ್ ಸೆಟ್ ಸ್ಲೈಟ್ಲಿ ಬಿಲೋ ದ ಲೈನ್. ಟೇಕ್ ಎನ್ ಎಕ್ಸಾಂಪಲ್ ಆಫ್ H2O ವಾಟರ್. ಸೊ H ಇದೆ, ಇಲ್ಲಿ O ಇದೆ, ಬಟ್ H ಕೆಳಗಡೆ 2 ಇದೆ. ಸೊ ಈ ರೀತಿ ಕೆಳಗಡೆ ಬಂದರೆ ಅದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಮುಂದೆ ಅದರ ಬಗ್ಗೆ ಕೂಡ ಇದೆ ಅಂತ ಅನ್ಕೊತೀನಿ. ಬಟ್ ಫಾರ್ ನೌ ಹಿಯರ್ ವಿ ಆರ್ ಡಿಸ್ಪ್ಲೇಯಿಂಗ್ ಅಬೌಟ್ superscript. That's nothing but character that is set slightly above the line. You can give any example whatever you wish. H1 K2, that's up to you. ನೆಕ್ಸ್ಟ್ ಪಾಯಿಂಟ್, ಎಕ್ಸೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಕ್ಸೆಲ್ನ ಎಕ್ಸ್ಟೆನ್ಷನ್ ಕೂಡ ಗೊತ್ತಿಲ್ಲ ಸ್ನೇಹಿತರೆ, XLSX ಅಂತ. ಓಕೆ, ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಫಾರ್ XLS. ಇಲ್ಲಿ ಡಿಫಾಲ್ಟ್ ಅಕ್ಷರಗಳು ಯಾವ್ದು ಇರ್ತದೆ MS ಎಕ್ಸೆಲಲ್ಲಿ? ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಕ್ಷರಗಳ ಸ್ಟೈಲನ್ನು ನೋಡ್ಬೋದು. ಐ ಮೀನ್ ಟು ಸೇ, ಸ್ವಲ್ಪ ನೀವು ಹಿಂಗೂ ಬರಿಬೋದು, ಅಥವಾ ಹಿಂಗೆ ಸ್ಟೈಲಿಶ್ ಆಗಿ, ಸೊ ಹಿಂಗೂ ಅಥವಾ ಹಿಂಗೆ ಚೌಕಿ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರಿಬೋದು. ಸರಿನಾ? ಸೊ ಚೂಸ್ ಮಾಡ್ಬೋದು ನಮ್ಗೆ ಯಾವುದು ಇಷ್ಟ ಆಗುತ್ತಲ್ಲ ಅದನ್ನು. ಬಟ್ ಎಕ್ಸೆಲ್ ಅವ್ರು ಕೊಡ್ತಕ್ಕಂಥ ಡಿಫಾಲ್ಟ್ ಸ್ಟೈಲ್ ಯಾವುದಪ್ಪ ಅಂತ ಕೇಳಿದ್ರೆ ಕ್ಯಾಲಿಬ್ರಿ. ಓಕೆ, ಎಕ್ಸೆಲ್ ಅವ್ರು ಕೊಡ್ತಕ್ಕಂಥ ಡಿಫಾಲ್ಟ್ ಸ್ಟೈಲ್ನ ಹೆಸರು ಕ್ಯಾಲಿಬ್ರಿ. ವೆರಿ ಇಂಪಾರ್ಟೆಂಟ್. ಈ ಅಕ್ಷರಗಳ ರಿಲೇಟೆಡ್ ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಸೈಜನ್ನು ಕೂಡ ಕೇಳ್ತಾರೆ. ನಿಮ್ಗೆ ಗೊತ್ತಿತ್ತಂದರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಡಿಫಾಲ್ಟ್ ಸೈಜ್ ಎಷ್ಟಿರ್ತದಪ್ಪ ಅಕ್ಷರದ್ದು? ಐ ಮೀನ್ ಇಷ್ಟಿರ್ತದನೋ, ಇಷ್ಟಿರ್ತದನೋ ಅಂದರೆ ಇದಿರುತ್ತೆ ವ್ಯಾಲ್ಯೂ, ಲೈಕ್ 9, 12, 13 ಆ ಥರ. ಸರಿನಾ? ಸೊ ಜಸ್ಟ್ ನೋಡ್ತಾ ಹೋಗಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ ಏನಿರ್ತದಪ್ಪ ಸೈಜ್ ಅಂತ ಹೇಳ್ಬಿಟ್ಟು. ಬಟ್ ಅಕ್ಷರಗಳು ಅಂತ ಬಂದಾಗ ಕ್ಯಾಲಿಬ್ರಿ ಅಂತ ನೀವು ನೆನಪಿಟ್ಕೋಬೇಕಾಗ್ತದೆ.
ನೆಕ್ಸ್ಟ್ ನೋಡಿ ಇಲ್ಲಿ ಸಬ್ಸ್ಕ್ರಿಪ್ಟ್ ಬಗ್ಗೆ ಬಂತು. ಆಲ್ರೆಡಿ ಕೂಡ ನಾನು ನಿಮಗೆ ಹೇಳ್ತಾ ಹೋಗಿದ್ದೆ. ಕ್ಯಾರೆಕ್ಟರ್ ದಟ್ ಈಸ್ ಸೆಟ್ ಸ್ಲೈಟ್ಲಿ ಬಿಲೋ ದ ನಾರ್ಮಲ್ ಲೈನ್ ಅಂತ ಹೇಳಿದೆ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಾನು H2O ಅಂತ ಹೇಳಿಬಿಟ್ಟು, ಸರಿನಾ. ಸೊ 2 ಏನಾಗಿದೆ, ಸ್ಲೈಟ್ಲಿ ಬಿಲೋ ದ ಲೈನ್ ಅಂತ ಇದೆ, ಹಾಗಾಗಿ ಇದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಇವಾಗ ನೀವು ಡಾಕ್ಯುಮೆಂಟ್ಗಳನ್ನು ಬರೀತಕ್ಕಂಥ ಸಂದರ್ಭದಲ್ಲೆಲ್ಲ ಇದು ಯೂಸ್ ಆಗ್ತದೆ, ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ಗಳು. ಮತ್ತೊಂದು ಸಲ ಬರಿತಾ ಹೋಗ್ತೀನಿ ನೋಡಿ, H2O ಅಥವಾ H2O ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ, ಬಿಕಾಸ್ ಕೆಳಗಡೆ ಇದೆ. ಇದನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ, ಯಾಕಂದರೆ ಅದು ಮೇಲ್ಗಡೆ ಇದೆ, ಸರಿನಾ. ದಟ್ ಶುಡ್ ಬಿ ಕ್ಲಿಯರ್ ಫಾರ್ ಯು ಗೈಸ್. ನೆಕ್ಸ್ಟ್ ವೆಬ್ ಬ್ರೌಸರ್. ಯಾವ್ಯಾವುದಪ್ಪ ಬೆಸ್ಟ್ ಎಕ್ಸಾಂಪಲ್ ವೆಬ್ ಬ್ರೌಸರ್ಗೆ ಮಾರ್ಕೆಟಲ್ಲಿ ಇರ್ತಕ್ಕಂಥದ್ದು? ಗೂಗಲ್ ಕ್ರೋಮ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಬ್ರೌಸರ್, ಎಡ್ಜ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಬ್ರೌಸರ್, ಕ್ರೋಮಿಯಮ್, ಸಫಾರಿ. ಸೊ ಇವೆಲ್ಲನಪ್ಪ, ಇವೆಲ್ಲವೂ ಇಂಟರ್ನೆಟ್ ಎಕ್ಸ್ಪ್ಲೋರರ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಐ ಆಮ್ ರಿಪೀಟಿಂಗ್ ಒನ್ ಮೋರ್ ಟೈಮ್. ಗೂಗಲ್ ಕ್ರೋಮ್, ಮೈಕ್ರೋಸಾಫ್ಟ್ ಎಡ್ಜ್, ಕ್ರೋಮಿಯಮ್, ಸಫಾರಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್. ಇವಾಗ ಇದನ್ನು ತೆಗಿತಾ ಇದ್ದಾರೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ನಮಗೆ ಬರೋದಿಲ್ಲ, ಬಿಕಾಸ್ ದಟ್ಸ್ ನಾಟ್ ಸಪೋರ್ಟಿಂಗ್ ನೋ ವಾಟ್ ಈಸ್. ಮೈಕ್ರೋಸಾಫ್ಟ್ ಎಡ್ಜ್ ಈಸ್ ದ ಫೇಮಸ್ ಒನ್. ಯಾರ್ದಪ್ಪ ಅಂತ ನೋಡಿದ್ರೆ ಮೈಕ್ರೋಸಾಫ್ಟ್ದವ್ರು. ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ನಿಮಗೆ, ಮೈಕ್ರೋಸಾಫ್ಟ್ ಅವರು ಬಳಕೆ ಮಾಡ್ತಕ್ಕಂಥ ಡಿಫಾಲ್ಟ್ ವೆಬ್ ಬ್ರೌಸರ್ ಯಾವುದು ಇವಾಗ? ಓಕೆ, ಡಿಫಾಲ್ಟ್ ವೆಬ್ ಬ್ರೌಸರ್ ಅವ್ರು ಬಳಕೆ ಮಾಡ್ತಕ್ಕಂಥದ್ದು ಇವಾಗ ಮೈಕ್ರೋಸಾಫ್ಟ್ ಎಡ್ಜ್. ಮುಂಚೆ ಎಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರನ್ನು ಬಳಕೆ ಮಾಡ್ತಾಯಿದ್ರು, ಬಟ್ ಇವಾಗ ಅದು ಸ್ಟಾಪ್ ಆಗಿದೆ, ಸಪೋರ್ಟ್ ಮಾಡ್ತಾ ಇಲ್ಲ ಅದನ್ನು. ಸೊ ಮೈಕ್ರೋಸಾಫ್ಟ್ ಎಡ್ಜ್ ಈಸ್ ದ ಡಿಫಾಲ್ಟ್ ಒನ್. ಗೊತ್ತಿರಲಿ, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾವೆ ಬ್ರೌಸರ್ಗಳು ಯಾವ್ಯಾವ ಅಂತ. ಸೊ ಪ್ರಮುಖವಾಗಿ ಕ್ರೋಮ್, ಎಡ್ಜ್, ಕ್ರೋಮಿಯಮ್, ಸಫಾರಿ ಆ್ಯಂಡ್ ಐ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಬ್ರೌಸರ್ ಈಸ್ ಡಿಫ್ರೆಂಟ್, ಸರ್ಚ್ ಎಂಜಿನ್ ಈಸ್ ಡಿಫ್ರೆಂಟ್. ಸೊ ಅದು ಇಂಪಾರ್ಟೆಂಟ್ ಆಗ್ತದೆ. ಹೇಗೆ? ಸೊ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಮಾಡೋಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇಲ್ಲಿ. ಇಲ್ಲಿ ಮೇಲೆ ಏನು ಕಾಣಿಸ್ತಾ ಇದ್ದಾವಲ್ಲ ನಿಮಗೆ, ಕ್ರೋಮ್ ಆಗಿರ್ಬೋದು, ಎಡ್ಜ್ ಆಗಿರ್ಬೋದು, ಕ್ರೋಮಿಯಮ್ ಆ್ಯಂಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆ್ಯಂಡ್ ಸಫಾರಿ ಅಂತ ಬಂದಾಗ ಸ್ನೇಹಿತರೆ, ಇದು ಬಂದುಬಿಟ್ಟು ಆ್ಯಪಲ್, ಓಕೆ, iOS ಡಿವೈಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸರಿನಾ. ಸೊ ಬ್ರೌಸರ್ ಅಂದರೆ ಹೆಂಗಂದರೆ, ಇವೆಲ್ಲವೂ ಯಾವ ರೀತಿ ಅಂತ ಕನ್ಸಿಡರ್ ಮಾಡಬೇಕಂದ್ರೆ, ನೀವು ಅಪ್ಲಿಕೇಶನ್ಸ್ಗಳು ಇವೆಲ್ಲವೂ ಕೂಡ, ಓಕೆ. ಸೊ ಇವಾಗ ಮೊಬೈಲಲ್ಲಿ ಹೆಂಗೆ ನಿಮಗೆ ವಾಟ್ಸಪ್ ಇಸ್ ಎನ್ ಅಪ್ಲಿಕೇಶನ್, ಫೇಸ್ಬುಕ್ ಇಸ್ ಎನ್ ಅಪ್ಲಿಕೇಶನ್, ಇನ್ಸ್ಟಾಗ್ರಾಮ್ ಇಸ್ ಎನ್ ಅಪ್ಲಿಕೇಶನ್, ರೈಟ್. ಇವಾಗ ಏನು ಮಾಡ್ಕೋತೀರಾ ನೀವು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋತೀರಾ, ಬಳಕೆ ಮಾಡಬೇಕಾಗಿತ್ತಂದರೆ ಇನ್ಸ್ಟಾಲ್ ಮಾಡ್ಕೋತೀರಾ. ಸೊ ಯಾವೆಲ್ಲ ಅಪ್ಲಿಕೇಶನ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೋತೀರಲ್ಲ, ಅವುಗಳಿಗೆ ವೆಬ್ ಬ್ರೌಸರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗೂಗಲ್ ಕ್ರೋಮನ್ನು ನಿಮ್ಮ ಮೊಬೈಲಲ್ಲೂ ನೀವು ಇನ್ಸ್ಟಾಲ್ ಮಾಡ್ಕೋಬೋದು, ರೈಟ್, ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಅಲಾಂಗ್ ವಿತ್ ದ್ಯಾಟ್ ಮೈಕ್ರೋಸಾಫ್ಟ್ ಎಡ್ಜ್ನೂ ಹಾಗೆ ಇನ್ಸ್ಟಾಲ್ ಮಾಡ್ಕೋಬೋದು. ಕ್ರೋಮಿಯಮ್ ಕೂಡ ಹೌದು, ಸಫಾರಿ ಕೂಡ ಹೌದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕೂಡ ಹೌದು. ಇವೆಲ್ಲವನ್ನು ನೀವೇನು ಮಾಡ್ತಾರೆ, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋತೀರಾ, ವೆರಿ ಇಂಪಾರ್ಟೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ಸರ್ಚ್ ಎಂಜಿನ್ಸ್, ಆ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಒಳಗಡೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂತ ಸಂದರ್ಭದಲ್ಲಿ ಇವುಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಸರ್ಚ್ ಮಾಡ್ತೀರಾ. ಯಾವನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು? ಬೈಡು, ಬಿಂಗ್, EOL, DuckDuckGo, ರೈಟ್, ಯಾಹೂ, ask.com ತುಂಬ ಇದ್ದಾವೆ, ಇವು ಫೇಮಸ್ ಆಗಿರ್ತಕ್ಕಂಥದ್ದು, ಸರಿನಾ. ಇವೆಲ್ಲವೇನಿದಾವೆ ಸರ್ಚ್ ಎಂಜಿನ್. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನೀವು ಗೂಗಲ್ ಕ್ರೋಮನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಒಂದು ಸರ್ಚ್ ಬಾಕ್ಸ್ ಬರ್ತದೆ. ಆ ಸರ್ಚ್ ಬಾಕ್ಸಲ್ಲಿ yahoo.com ಅಂತ ಹೊಡೆದಾಗ ನೀವು ಯಾಹೂ ಒಂದು ವೆಬ್ಸೈಟ್ಗೆ ಹೋಗ್ತಕ್ಕಂಥದ್ದು, ಸರಿನಾ. ಸೊ ಯಾಹೂ ಈಸ್ ಎನ್ ಸರ್ಚ್ ಎಂಜಿನ್, ask.com ಈಸ್ ಅ ಸರ್ಚ್ ಎಂಜಿನ್. ಸೊ ಈ ಸರ್ಚ್ ಎಂಜಿನ್ಸ್ಗಳನ್ನು ನೀವು ನೆನಪಿಡಬೇಕಾಗಿತ್ತು ಅಂದರೆ ಒಂದು ಕೀವರ್ಡ್ ಕೊಟ್ಟಿದ್ದೀನಿ, ಇದನ್ನು ನೆನಪಿಟ್ಕೊಳ್ಳಿ. ಏನಂತ ಹೇಳಿದರೆ ಬಡಗ್ಯ ಅಂತ ಹೇಳಿಬಿಟ್ಟು. ಬಡಿಗೆ ಅಂದರೆ ಏನು? ಈ ಬಡಿಗೆತನ ಮಾಡ್ತಾರಲ್ಲ ಅವರು, ಕಟ್ಟಿಗೆಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಚೇರು, ಟೇಬಲ್ಲು ಅವೆಲ್ಲ ಮಾಡ್ತಾರಲ್ಲ ಅವರು ಬಡಿಗೆಯರು, ಸರಿನಾ. ಸೊ ಇದು ಹೆಂಗೆ ಟ್ರಿಕ್ಕಾಗಿ ವರ್ಕ್ ಆಗ್ತದ ನೋಡಿ ಇಲ್ಲಿ. ಸೊ ಬಿ ಅಂತ ಇದೆ, ಬಿ ಅಂದರೆ ಏನು? ಬೈಡು. ಎ ಅಂತ ಇದೆ, ಎ ಇಸ್ ನಥಿಂಗ್ ಬಟ್ AOL.com. ಡಿ ಅಂತ ಇದೆ, ದಟ್ಸ್ DuckDuckGo. ಆ್ಯಂಡ್ ದೆನ್ ಎ ಅಂತ ಇದೆ, ask.com. ಆ್ಯಂಡ್ ದೆನ್ ಜಿ ಅಂತ ಇದೆ, ಜಿ ಇಸ್ ನಥಿಂಗ್ ಬಟ್ ಗೂಗಲ್. ಅದು ಇಲ್ಲಿ ಆ್ಯಡ್ ಆಗಿಲ್ಲ, ನೆನಪಿಟ್ಕೊಳ್ಳೋದನ್ನು ಕೂಡ ಗೂಗಲ್. ಆ್ಯಂಡ್ ವಾಯ್ ಅಂತ ಇದೆ, ವಾಯ್ ಅಂದರೆ yahoo.com, ಸರಿನಾ. ಸೊ ಈ ಬಿ ಅಂತ ಬಂದಾಗ ನೀವು ಬೈಡು ಅಂತ ನೆನಪಿಟ್ಕೊಳ್ಳಿ, ಅಥವಾ ಬಿಂಗ್ ಅಂತ ಕೂಡ ನೆನಪಿಟ್ಕೋಬೋದು. ಬಿಂಗ್ ಈಸ್ ಆಲ್ಸೋ ಗುಡ್ ಎಕ್ಸಾಂಪಲ್ ಫಾರ್ ದ ಸರ್ಚ್ ಎಂಜಿನ್, ಸರಿನಾ. ಸೊ ದಟ್ಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಸರ್ಚ್ ಎಂಜಿನ್ ಆ್ಯಂಡ್ ವೆಬ್ ಬ್ರೌಸರ್. ಸೊ ಕ್ಲಿಯರ್ ಆಗಿರಲಿ, ಬ್ರೌಸರ್ ಅಂತ ಬಂದಾಗ ನೀವು ಇನ್ಸ್ಟಾಲ್ ಮಾಡ್ಕೋತೀರಾ. ಇಲ್ಲಿದೆ ನೋಡಿ, ಗೂಗಲ್ ಕೂಡ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಕೆಳಗಡೆ ಇದೆ ನೋಡಿ, ಈ ಜಿ ಬಂದುಬಿಟ್ಟು ಈ ಜಿ ಇಲ್ಲಿ ಕನೆಕ್ಟ್ ಇದೆ, ಸರಿನಾ. ಸೊ ಜಸ್ಟ್ ಈ ಒಂದು ಕೀವರ್ಡನ್ನು ನೆನಪಿಟ್ಕೊಳ್ಳಿ ನೀವು, ಬಡಗ್ಯ ಅನ್ನೋ ಕೀವರ್ಡ್, ದಟ್ಸ್ ಮೋರ್ ದೆನ್ ಸಫಿಷಿಯೆಂಟ್. ನೆಕ್ಸ್ಟ್, ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸ್ಗಳು ಯಾವುದು? ವಿಂಡೋಸ್, ಮ್ಯಾಕ್ OS, ಲಿನಿಕ್ಸ್, ಆ್ಯಂಡ್ರಾಯ್ಡ್. ಸೊ ಇವುಗಳಲ್ಲಿ ಅತ್ಯಂತ ಸೇಫೆಸ್ಟ್ ಯಾವುದಪ್ಪ ಅಂತ ಕೇಳಿದರೆ ಲಿನಿಕ್ಸ್. ಈ ಯೂನಿಕ್ಸ್ ಮತ್ತು ಲಿನಿಕ್ಸ್ ಅಂತ ಏನಿದಾವಲ್ಲ, ದೀಸ್ ಆರ್ ದ ವೆರಿ ಸೇಫೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್.
ಓಕೆ. ಸೊ ಅದೊಂದು ಯೂಸರ್ ಫ್ರೆಂಡ್ಲಿ ಅಂತ ಬಂದರೆ ಆಬ್ವಿಯಸ್ಲಿ ವಿಂಡೋಸ್ ಇಸ್ ಮೋಸ್ಟ್ ಯೂಸರ್ ಫ್ರೆಂಡ್ಲಿ ಆಪರೇಟಿಂಗ್ ಸಿಸ್ಟಮ್ ಇನ್ ದ ಮಾರ್ಕೆಟ್. ಮ್ಯಾಕ್ OS ಅಂತ ಬಂದರೆ ಇಟ್ ಈಸ್ ರಿಲೇಟೆಡ್ ಟು ಅಗೇನ್ iOS ಡಿವೈಸಸ್, ಆ್ಯಂಡ್ ಆ್ಯಂಡ್ರಾಯ್ಡ್ ಅಂತ ಬಂದರೆ ಮೊಬೈಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿನಾ? ಎಕ್ಸೆಲಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳು ಯಾವುದು ಇಲ್ಲಿ ಸೋಟ್ ಮಾಡಿದ್ದೀವಿ ನೋಡಿ. ಕನ್ಕ್ಯಾಟಿನೇಟ್, ಲೆಫ್ಟ್, ರೈಟ್, ಅಪ್ಪರ್, ಲೋವರ್, ಸಮ್, ಎವರೇಜ್, ಕೌಂಟ್, ಕೌಂಟಿ, ಮಿನ್, ಮ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ವ್ಯಾಲ್ಯೂ ಕೊಟ್ಟಿದೆ ಅಂದ್ಕೊಳ್ಳಿ, 8, 9, 10, 11. ಸೊ ಅದಕ್ಕೇನಾದರೂ ಮಿನ್ ಅಥವಾ ಮ್ಯಾಕ್ಸ್ ಫಂಕ್ಷನ್ ಅಪ್ಲೈ ಮಾಡಿದರೆ ಅದೇನು ಮಾಡ್ತದೆ, ಸಪೋಸ್ ನೀವು ಮಿನ್ ಅಂತ ಹೇಳಿದರೆ ಇವುಗಳಲ್ಲಿ ಇರ್ತಕ್ಕಂಥ ಅತ್ಯಂತ ಮಿನಿಮಮ್ ವ್ಯಾಲ್ಯೂವನ್ನು ಡಿಸ್ಪ್ಲೇ ಮಾಡ್ತದೆ, ದಟ್ ಈಸ್ 8 ಅಂತ ಹೇಳಿ. ಸಪೋಸ್ ಮ್ಯಾಕ್ಸನ್ನು ಅಪ್ಲೈ ಮಾಡಿದರೆ ಇದರಲ್ಲಿ ಇರ್ತಕ್ಕಂಥ ದೊಡ್ಡ ವ್ಯಾಲ್ಯೂ ಯಾವುದು ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನು ಡಿಸ್ಪ್ಲೇ ಮಾಡ್ತದೆ. ಸರಿನಾ? ಅದೇ ರೀತಿಯಾಗಿ ಎವರೇಜ್ ಮಾಡೋಕ್ಕೆ ಕೊಟ್ಟಿದ್ರೆ ನೀವು ಈ ವ್ಯಾಲ್ಯೂವನ್ನು ಒಟ್ಟು ಕನ್ಸಿಡರ್ ಮಾಡಿಬಿಟ್ಟು ಸಮ್ ಬೈ ಟೋಟಲ್ ನಂಬರ್ ಅಂತ ಮಾಡಿಬಿಟ್ಟು ನಿಮಗೆ ಎವರೇಜನ್ನು ಕೊಡ್ತದೆ. ಸಮ್ ಬೇಕಾಗಿತ್ತು ಅಂದರೆ ಎಲ್ಲವನ್ನು ಕೂಡಿ ಸಮ್ ಮಾಡ್ತದೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಫಂಕ್ಷನ್ಸ್ ಕೂಡ ಇದಾವೆ ಎಕ್ಸೆಲಲ್ಲಿ. ಅದ್ರ ಬಗ್ಗೆ ಕೂಡ ನಿಮಗೆ ಬೇರೆ ಕ್ಲಾಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತಾ ಹೋಗ್ತೀನಿ. ಬಟ್ ಫಾರ್ ಹೈಯರ್ ಲೆವೆಲ್ ಜಸ್ಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಕಾನ್ಕ್ಯಾಟಿನೇಟ್ ಅಂದರೆ ಕೂಡಿಸೋದು. ಫಾರ್ ಎಕ್ಸಾಂಪಲ್ ಒಂದು ಸೆಲ್ಲಲ್ಲಿ RUD ಅಂತ ಇದೆ, ಇನ್ನೊಂದು ಸೆಲ್ಲಲ್ಲಿ RESH ಅಂತ ಇದೆ. ಈ ಎರಡು ಸೆಲ್ಲನ್ನು ನೀವು ಕಂಬೈನ್ ಮಾಡಿದಾಗ ಅದೇನಾಗ್ತದೆ, ರುದ್ರೇಶ್. ಸೊ ಕನ್ಕ್ಯಾಟಿನೇಟ್ ಅಂದರೆ ಏನು ಮಾಡೋದು, ಕಂಬೈನ್ ಮಾಡ್ತಕ್ಕಂಥದ್ದು. ಸರಿನಾ? ನೆಕ್ಸ್ಟ್, ಕುಕೀಸ್. ವಾಟ್ ಈಸ್ ಕುಕೀಸ್? ಸ್ಮಾಲ್ ಪೀಸ್ ಆಫ್ ಡೇಟಾ ಸ್ಟೋರ್ಡ್ ಇನ್ ಯುವರ್ ಡಿವೈಸ್. ವೆರಿ ಇಂಪಾರ್ಟೆಂಟ್. FDA ಎಕ್ಸಾಮಲ್ಲಿ ಬಂದಿದೆ. ಇವನ್ ರೀಸೆಂಟಾಗಿ ನಡೆದಿರ್ತಕ್ಕಂಥ ಕರ್ನಾಟಕದಲ್ಲಿ PDO ಎಕ್ಸಾಮಲ್ಲಿ ಕೂಡ ಕೇಳಿದರು. ಕುಕೀಸ್, ರಿಮೆಂಬರ್, ಇಟ್ ಇಸ್ ಅ ಸ್ಮಾಲ್ ಪೀಸ್ ಆಫ್ ಡೇಟಾ ಸ್ಟೋರ್ಡ್ ಇನ್ ಯುವರ್ ಡಿವೈಸ್. ಸೊ ನೀವು ಯಾವುದಾದ್ರೂ ವೆಬ್ಸೈಟಿಗೆ ಹೋದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಕುಕೀಸ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ನಿಮ್ಮ ಮೊಬೈಲ್ಗಳಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಸ್ಟೋರ್ ಆಗಿರ್ತದೆ. ಮೋರ್ ದ್ಯಾನ್ 2 years ತನಕನೂ ಆ ಡೇಟಾ ಸ್ಟೋರ್ ಆಗಿರ್ತದೆ. ಸೊ ದ್ಯಾಟ್ ವೆನ್ ಎವರ್ ಯು ಕನೆಕ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ವೆಬ್ಸೈಟ್ ಈಸಿಲಿ ಆ ಕುಕೀಸನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಿಮಗೆ ಡೇಟಾವನ್ನು ರಿಟ್ರೈ ಮಾಡಿಕೊಡ್ತದೆ. ತುಂಬ ಹೊತ್ತಿನ ತನಕ ಟೈಮನ್ನು ತೆಗೆದುಕೊಳ್ಳೋದಿಲ್ಲ. ಸೊ ನೆನಪಿರಲಿ, ಸ್ಮಾಲ್ ಪೀಸ್ ಆಫ್ ಡೇಟಾ ಸ್ಟೋರ್ಡ್ ಇನ್ ಯುವರ್ ಡಿವೈಸ್. ಫಾರ್ ಎಕ್ಸಾಂಪಲ್ ಇವಾಗ ನೀವು Amazon.com ಹೋದರೆ ಆಯಿತು, ಅಲ್ಲಿಗೆ ಒಂದು ಕುಕೀಸ್ ಬಂದು ಕೂತ್ಕೊಂಡ್ಬಿಡ್ತದೆ ನಿಮ್ಮ ವೆಬ್ಸೈಟ್ ಲ್ಯಾಪ್ಟಾಪ್ಗಳಲ್ಲಿ. ಸರಿನಾ? ನೆಕ್ಸ್ಟ್ ಟರ್ಮಿನಾಲಜಿ, ಕಂಪೈಲರ್. ವಾಟ್ ಈಸ್ ಕಂಪೈಲರ್? ಟ್ರಾನ್ಸ್ಲೇಟ್ ದ ಕೋಡ್ ಫ್ರಮ್ ದ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಟು ಮಷಿನ್ ಕೋಡ್. ಸೊ ನೆಕ್ಸ್ಟ್, ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ವರ್ಲ್ಡಲ್ಲಿ? ದ್ಯಾಟ್ ಈಸ್ CDC 6600 ಕೇಳಿದ್ದಾರೆ. ಫಸ್ಟ್ ಸೂಪರ್ ಕಂಪ್ಯೂಟರ್. ಇಂಡಿಯಾದವ್ರು ಡೆವಲಪ್ ಮಾಡಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಯಾವುದು? ಫಸ್ಟ್, ದ್ಯಾಟ್ಸ್ ಫಾರ್ ಹೋಮ್ ವರ್ಕ್. ಓಕೆ, ಇಂಡಿಯಾದವರು ಡೆವಲಪ್ ಮಾಡಿರ್ತಕ್ಕಂಥ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ರೈಟ್. ಫಾದರ್ ಆಫ್ ದ ಸೂಪರ್ ಕಂಪ್ಯೂಟರ್ ಅಂತ ಯಾರಿಗೆ ಕರೀತಾರೆ? ಪಾಂಡುರಂಗ್ ಅವರಿಗೆ ಕರೀತಕ್ಕಂಥದ್ದು ಇಂಡಿಯಾದಲ್ಲಿ. ನೆಕ್ಸ್ಟ್, MS-DOS. MS-DOS ಅಂದ್ರೆ ಏನು? ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್. ಸೊ ಇವಾಗೆಲ್ಲ ಏನಾಗ್ತಾ ಇದೆ, ಒಂದೇ ಆಪರೇಟಿಂಗ್ ಸಿಸ್ಟಮ್ಗೆ ನೀವು 10-12 ಜನ ಕೂಡ ಕನೆಕ್ಟ್ ಆಗಿ ಕೆಲಸವನ್ನು ಮಾಡ್ಬೋದು. ಮುಂಚೆ ಏನಿತ್ತು, ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬರೋದಕ್ಕಿಂತ ಮುಂಚೆ DOS ಅಂತ ಇತ್ತು. DOS ಅದನ್ನು ಏನಂತ ಕರಿತೀವಿ ಅಂದರೆ ನಾವು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್, ಅಂದರೆ ಒಬ್ಬೇ ವ್ಯಕ್ತಿ ಕೆಲಸವನ್ನು ಮಾಡ್ತಕ್ಕಾಗ್ತಕ್ಕಂಥದ್ದು, ದಟ್ ಈಸ್ DOS. ಓಕೆ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೂಡ ಅದನ್ನು ಕರೀತಾರೆ. ನೆಕ್ಸ್ಟ್, ಝೂಮ್ ಮಾಡಬೇಕಾಗಿತ್ತು ಅಂದರೆ ಯಾವ ಶಾರ್ಟ್ಕಟನ್ನು ಬಳಕೆ ಮಾಡ್ತೀವಿ? Alt+WQ ಅನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಬುಕ್ ಮಾರ್ಕ್? ಈ ಟರ್ಮಿನಾಲಜಿ ಬಗ್ಗೆ ಕೇಳಿದರೆ ಎಕ್ಸಾಮಲ್ಲಿ. ಅಲೋಯಿಂಗ್ ದ ಯೂಸರ್ ಟು ಸೇವ್ ದ ಲೊಕೇಶನ್ ಆಫ್ ಎ ಸ್ಪೆಸಿಫಿಕ್ ಪೇಜ್. ಸೊ ನಿಮಗೆ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ಹೋಗಿ ಡೇಟಾವನ್ನು ನೋಡ್ತಾ ಇರ್ತೀರಲ್ಲ, ಸಪೋಸ್ ಅದು ನಮಗೆ ಇಂಟ್ರೆಸ್ಟ್ ಇತ್ತು ಅಥವಾ ಯೂಸ್ಫುಲ್ ಆಗಿತ್ತು, ಅದನ್ನು ಸ್ಟೋರ್ ಮಾಡಿಟ್ಕೋಬೇಕಾಗಿತ್ತು ಅಂದರೆ ಆ ಪರ್ಟಿಕ್ಯುಲರ್ ಲಿಂಕನ್ನು ನೀವೇನು ಮಾಡ್ಕೋಬೋದು, ಬುಕ್ ಮಾರ್ಕ್ ಮಾಡಿ ಸೇವ್ ಮಾಡಿಟ್ಕೋಬೋದು. ನೆಕ್ಸ್ಟ್ ಟೈಮ್ ಪರ್ಟಿಕ್ಯುಲರ್ಲಿ ಆ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿದ ಸಂದರ್ಭದಲ್ಲಿ ಮೇಲ್ಗಡೆ 3 ಡಾಟ್ಸ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಬುಕ್ ಮಾರ್ಕ್ ಅಂತ ಒಂದು ಆಪ್ಷನ್ ಬರ್ತದೆ. ಅದನ್ನು ಕ್ಲಿಕ್ ಮಾಡಿದರೆ ಯಾವೆಲ್ಲ ಲಿಂಕ್ಸ್ಗಳನ್ನು ಸೇವ್ ಮಾಡಿಟ್ಟಿದ್ರೆ ಅವೆಲ್ಲವೂ ಬರ್ತದೆ. ಫಾರ್ ಎಕ್ಸಾಂಪಲ್ ನೀವು KPSC.com ಅನ್ನು ಬುಕ್ ಮಾರ್ಕಲ್ಲಿ ಸೇವ್ ಮಾಡಿದ್ರೆ ಅಂದರೆ ಎರಡು ಟೈಮ್ ನೀವು ಗೂಗಲ್ಗೆ ಹೋಗ್ಬಿಟ್ಟು KPSC.com ಅಂತ ಸರ್ಚ್ ಮಾಡೋ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟಾಗಿ ನೀವು ಬುಕ್ ಮಾರ್ಕ್ ಪೇಜ್ಗೆ ಹೋಗಿಬಿಟ್ಟು ಅಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನೀವು ಎಲ್ಲಿಗೆ ಸ್ಟಾಪ್ ಮಾಡಿರ್ತೀರಲ್ಲ ಅಲ್ಲಿಗೆ KPSC.com ಹೋದ ತಕ್ಷಣ ನಿಮಗೆ ಅಲ್ಲಿ ಹಲವಾರು ವೆಬ್ಸೈಟ್ಗಳಿದ್ದಾವೆ. ಲೈಕ್ ಕ್ವಶನ್ ಪೇಪರ್ಗೆ ಒಂದು ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗ್ತದೆ, ರೈಟ್. ಯಾವುದಾದ್ರೂ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದರೆ ಅಲ್ಲಿ ಒಂದು ಪೇಜ್ ಓಪನ್ ಆಗ್ತದೆ. ನಿಮ್ಗೆ ಯಾವ ಪೇಜ್ ಇಂಟ್ರೆಸ್ಟೆಡ್ ಇರ್ತದಲ್ಲ ಅದನ್ನು ನೀವು ಬುಕ್ ಮಾರ್ಕ್ ಮಾಡಿ ಇಟ್ಕೋಬಹುದು. ಅದು ನಿಮ್ಗೆ ಯಾವಾಗ ಯೂಸ್ ಆಗ್ತದೆ ಆವಾಗ ಬುಕ್ ಮಾರ್ಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಬುಕ್ ಮಾರ್ಕ್, ಅಲೋಯಿಂಗ್ ದ ಯೂಸರ್ ಟು ಸೇವ್ ದ ಲೊಕೇಶನ್ ಆಫ್ ಸ್ಪೆಸಿಫಿಕ್ ಪೇಜ್ ಅಂತ ಹೇಳಿ. ನೆಕ್ಸ್ಟ್, MS Excelನಲ್ಲಿ ಬರುವ ಡಿಫಾಲ್ಟ್ ವರ್ಕ್ ಸೀಟ್ನ ಸಂಖ್ಯೆ ಎಷ್ಟು? ಸೊ ನೀವು MS Excel ಸೀಟನ್ನು ಓಪನ್ ಮಾಡಿದಾಗ ಕೆಳಗಡೆ ಒಂದು ಸೀಟ್ಸ್ಗಳು ಓಪನ್ ಆಗ್ತಾವೆ ಆಟೋಮೆಟಿಕ್ಕಾಗಿ. ಎಷ್ಟು ಆಗ್ತಾವೆ ಅಂದರೆ 3 ಸೀಟ್ ಓಪನ್ ಆಗಿರ್ತವೆ. ನೀವು MS Excelನ್ನು ಓಪನ್ ಮಾಡಿ ಕೂಡ ನೀವು ನೋಡ್ಬೋದು ಹೌ ಮೆನಿ ಸೀಟ್ಸ್ ವಿಲ್ ಓಪನ್. ಬೈ ಡಿಫಾಲ್ಟ್ 3 ಅಂತ ಗೊತ್ತಿರಬೇಕು. ನೆಕ್ಸ್ಟ್, MS ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲೆಫ್ಟ್ ಅಲೈನ್ಗೆ ಬಳಸ್ತಕ್ಕಂಥ ಶಾರ್ಟ್ಕಟ್ ಕೀ ಯಾವುದು, ರೈಟ್ ಅಲೈನ್ಗೆ ಬಳಸ್ತಕ್ಕಂಥ ಶಾರ್ಟ್ಕಟ್ ಕೀ ಯಾವುದು? ವಾಟ್ ಈಸ್ ಅಲೈನ್ಮೆಂಟ್? ಸಪೋಸ್ ಇಲ್ಲೊಂದು ಸೆಲ್ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ ನಿಮ್ಮ ಡೇಟಾವನ್ನು ಈ ಕಡೆ ಮಾಡಿದರೆ ಇದನ್ನು ನಾವು ರೈಟ್ ಅಲೈನ್ಮೆಂಟ್ ಅಂತ ಕರಿತೀವಿ.
ಇಲ್ಲಪ್ಪ ನಾನು ಇಲ್ಲಿ ಈ ಕಡೆ ಬರೀತೀನಿ ನಮ್ಮ ಡೇಟಾ ಅಂತ ಕೇಳಿದರೆ ಸೆಲ್ ಒಳಗಡೆ ಅದು ಲೆಫ್ಟ್ ಅಲೈನ್ಮೆಂಟ್. ಇಲ್ಲ ನಾವು ಎರಡರಲ್ಲೂ ಬರೆಯಲ್ಲ, ಮಿಡಲಲ್ಲಿ ಕೂಡ ನೀವು ಬರ್ಕೋಬಹುದು. ಸರಿನಾ? ನೆಕ್ಸ್ಟ್ ಡಿಫಾಲ್ಟ್ ಫಾಂಟ್ ಸೈಜ್ ಇನ್ MS ವರ್ಡ್. ಓಕೆ, ಸೊ ಎಕ್ಸೆಲಲ್ಲಿ ಎಷ್ಟಿದೆ ಅಂತ ನಿಮಗೆ ಹೋಮ್ವರ್ಕ್ ಕೊಟ್ಟಿದೆ. ಲೈಕ್ ವೈಸ್ MS ವರ್ಡ್ ಅಂತ ಬಂದಾಗ ಫಾಂಟ್ನ ಡಿಫಾಲ್ಟ್ ಸೈಜ್ ಏನಾಗ್ತದೆ ಅಂತ ನೋಡಿದರೆ 11. ಓಕೆ, ಡಿಫಾಲ್ಟ್ ಫಾಂಟ್ ಸೈಜ್. ಹಾಗೆ ಫಾಂಟ್ ನೇಮ್ ಕೂಡ ಕ್ಯಾಲಿಬ್ರಿ. ಇವನ್ MS ಎಕ್ಸೆಲಲ್ಲೂ ಕೂಡ ನಾವೇನ ನೋಡಿದ್ದೀವಿ, ಕ್ಯಾಲಿಬ್ರಿಯನ್ನು ನೋಡಿದ್ದೀವಿ. ಇಲ್ಲೂ ಕೂಡ ಏನಾಗಿದೆ, ಕ್ಯಾಲಿಬ್ರಿಯೇ ಡಿಫಾಲ್ಟಾಗಿ ಬರ್ತಕ್ಕಂಥದ್ದು. ಸೊ ಕಂಪ್ಯೂಟ್ರಲ್ಲಿ ಇನ್ಪುಟ್ ಡಿವೈಸಸ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತ ಕಲಿತೀವಿ. ಸಪೋಸ್ ಇನ್ಪುಟ್ ಡಿವೈಸಸ್ ಅಂದರೆ ಕಂಪ್ಯೂಟರ್ಗೆ ಡೇಟಾವನ್ನು ಕೊಡ್ತಕ್ಕಂಥದ್ದು, ಔಟ್ಪುಟ್ ಡಿವೈಸ್ ಅಂದರೆ ಕಂಪ್ಯೂಟರಿಂದ ಡೇಟಾವನ್ನು ಹೊರಗಡೆ ತೆಗಿತಕ್ಕಂಥದ್ದು. ಔಟ್ಪುಟ್ಗೆ ಬೆಸ್ಟ್ ಎಕ್ಸಾಂಪಲ್ ಪ್ರಾಜೆಕ್ಟರ್. ಓಕೆ, ಸೊ ನೀವೇನಾದರೂ ಒಂದು ಡಿಸ್ಪ್ಲೇ ಮಾಡಬೇಕಂತ ಸಂದರ್ಭದಲ್ಲಿ ಏನನ್ನು ಯೂಸ್ ಮಾಡ್ತಾರೆ, ಪ್ರಾಜೆಕ್ಟರ್. ಫಾರ್ ಎಕ್ಸಾಂಪಲ್ ಇವಾಗ ಥಿಯೇಟ್ರಿಗೆ ಹೋಗಿದ್ರೆ ಅಲ್ಲಿ ಏನಾಗ್ತಾಯಿದೆ, ಡಿಸ್ಪ್ಲೇ ಆಗ್ತಾಯಿದೆ, ಕನ್ಸಿಡರ್ ದಟ್ ಇಸ್ ಎನ್ ಅ ಪ್ರಾಜೆಕ್ಟರ್. ಅದೇ ರೀತಿಯಾಗಿ ಮಾನಿಟರ್, ನಿಮ್ಮ ಕಂಪ್ಯೂಟರ್ನ ಮಾನಿಟರ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಓಕೆ, ಡೇಟಾವನ್ನು ನೋಡ್ಲಿಕ್ಕೆ ಬಳಕೆ ಮಾಡ್ತೀವಲ್ಲ ಔಟ್ಪುಟನ್ನು, ಸೊ ಅದಕ್ಕೋಸ್ಕರ. ಕೀ ಲಾಗರ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ, ಮಾಲ್ವೇರ್. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾರ್ಟ್ಕಟ್ ಕೀ. ನೋಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಏನಂತ ಇದೆ, ಎಕ್ಸೆಲ್ನಲ್ಲಿ ದಿನಾಂಕವನ್ನು ಡಿಸ್ಪ್ಲೇ ಮಾಡಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ ಕೀಯನ್ನು ಬಳಕೆ ಮಾಡಬೇಕು. ಎಕ್ಸೆಲ್ನ ದಿನಾಂಕ ಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್, ಸಮಯ ಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಸೊ ಎರಡೂ ಕೂಡ ಇಂಪಾರ್ಟೆಂಟ್, ತುಂಬ ಕನ್ಫ್ಯೂಷನನ್ನು ಮಾಡ್ತಾ ಇರ್ತಾವೆ, ಹಾಗಾಗಿ ನೆನ್ಪಿಟ್ಕೋಬೇಕು. ಒಂದು ದಿನಾಂಕ, ಇನ್ನೊಂದು ಸಮಯ. ನೆಕ್ಸ್ಟ್ ಇಲ್ಲೊಂದು ಪರ್ಟಿಕ್ಯುಲರ್ ಫಂಕ್ಷನ್ ಕೊಟ್ಟಿದ್ದೀವಿ. ಸೊ ಇದೇನನ್ನು ಡಿಸ್ಪ್ಲೇ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಾವು ಅಂತಕ್ಕಂಥ ಫಂಕ್ಷನನ್ನು ಯೂಸ್ ಮಾಡಿದರೆ ಸದ್ಯಕ್ಕೆ ಟೈಮ್ ಏನಾಗಿದೆ ಅಲ್ಲ ಅದನ್ನು ಅದು ಡಿಸ್ಪ್ಲೇ ಮಾಡ್ತದೆ. ಇಲ್ಲಪ್ಪ ನಾವು ಮೈನಸ್ ಟೈಮ್ ಅಂತ ಕೊಟ್ಬಿಟ್ಟು ಈ ರೀತಿಯಾಗಿ 3.3 ಅಂತ ಕೊಟ್ಟರೆ 3 ಗಂಟೆ ಹಿಂದೆ ಹೋಗುವಂಥ ಕರೆಂಟ್ ಟೈಮ್ -3 hours ಅಂತ ಬರ್ತದೆ, ಆ ಥರ. ನೆಕ್ಸ್ಟ್ URL ಎಕ್ಸ್ಪಾನ್ಷನ್ ಕೂಡ ಕೇಳಿದ್ದಾರೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಗೊತ್ತಿರಲಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನೆಕ್ಸ್ಟ್ ಒಂದು ದಾಖಲೆಯಲ್ಲಿ ಪೇಜ್ನ ಬ್ರೇಕ್ ಮಾಡಲು ಬಳಸುವ ಶಾರ್ಟ್ಕಟ್ ಯಾವುದು. ಸೊ ಇವಾಗ ಒಂದು ಡಾಕ್ಯುಮೆಂಟ್ ಇದೆ, ಕಂಟಿನ್ಯೂಸ್ ಏನೋ ಇನ್ಫಾರ್ಮೇಷನ್ ಇದೆ, ಸಪೋಸ್ ನೀವು ಇಲ್ಲಿದ್ರೆ ಬ್ರೇಕ್ ಮಾಡಬೇಕಂತ ಅನ್ಕೊಂತೀರ, ಆವಾಗ ಕಂಟ್ರೋಲ್ ಪ್ಲಸ್ ಎಂಟರ್ ನೋಡಿದ್ರೆ ಅದು ಬ್ರೇಕ್ ಆಗ್ತದೆ. ಯಾವ ಕಮಾಂಡ್, ಕಂಟ್ರೋಲ್ ಪ್ಲಸ್ ಎಂಟರ್. ಡಿಫಾಲ್ಟ್ ಲೆಫ್ಟ್ ಮಾರ್ಜಿನಿಂದ MS ವರ್ಡ್ ಅಂತ ಬಂದರೆ 1 ಅಂತ ಗೊತ್ತಿರಲಿ. ನೆಕ್ಸ್ಟ್ OFC ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಮೀಡಿಯಮ್ ಯಾವುದು, ಲೈಟ್, ಬೆಳಕನ್ನು ಬಳಕೆ ಮಾಡ್ತಾರೆ. ಲೈಟ್ ಈಸ್ ಯೂಸ್ಡ್ ಆಸ್ ಅ ಕಮ್ಯುನಿಕೇಷನ್ ಮೀಡಿಯಮ್ ಇನ್ OFC. OFC ಫುಲ್ ಫಾರ್ಮ್ ಏನು, ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ADSL ಫುಲ್ ಫಾರ್ಮ್ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್, ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ನೆಕ್ಸ್ಟ್ ಟೋಪೋಲಜಿಗಳ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತಾ ಹೋಗಿದ್ದೆ ಆವಾಗಲೇ, ಯಾವ್ಯಾವ್ದು ಬರ್ತದೆ, ರಿಂಗ್, ಮೆಶ್, ಸ್ಟಾರ್, ಹೈಬ್ರಿಡ್, ಬಸ್. ಓಕೆ, ಟೋಕನನ್ನು ಯಾವುದರಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದೆ ನಾನು, ರಿಂಗ್ ಟೋಪೋಲಜಿಯಲ್ಲಿ. ಓಕೆ, ಸ್ಟಾರ್ ಅಂತ ಬಂದಾಗ ಈ ರೀತಿ ಡಿವೈಸ್ಗಳು ಕನೆಕ್ಟ್ ಆಗಿರ್ತವೆ, ರೈಟ್. ಸೆಂಟ್ರಲಲ್ಲಿ ಒಂದು ಹಬ್ ಅಂತ ಇರ್ತದೆ. ಸೊ ಎಲ್ಲವೂ ಕೂಡ ಇದಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಸಪೋಸ್ ಹಬ್ ಏನಾದರೂ ಫೇಲ್ ಆಯ್ತಂದರೆ ಕಂಪ್ಲೀಟ್ ಟೋಪೋಲಜಿನೇ ಫೇಲ್ ಆಗ್ತದೆ. ನೆಕ್ಸ್ಟ್ CDF ಫುಲ್ ಫಾರ್ಮ್ ಏನು, ಕಾಂಪ್ಯಾಕ್ಟ್ ಡಿಸ್ಕ್. ಕ್ಯಾಶೆ ಪ್ರೆಸೆಂಟ್ ಬಿಟ್ವೀನ್, ಕ್ಯಾಶೆ ಅನ್ನೋದು ಯಾವುದ್ರ ಮಧ್ಯೆ ಇರ್ತದೆ, ರ್ಯಾಮ್ ಮತ್ತು CPU ಮಧ್ಯೆ ಇರ್ತಕ್ಕಂಥದ್ದು. ಕ್ಯಾಶೆ ಪ್ರೆಸೆಂಟ್ ಬಿಟ್ವೀನ್ RAM ಆ್ಯಂಡ್ CPU, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಟ್ ಆಫ್ ರೂಲ್ಸ್ ಇನ್ ದ ನೆಟ್ವರ್ಕ್, ನೆಟ್ವರ್ಕಲ್ಲಿ ಬಳಕೆ ಮಾಡ್ತಕ್ಕಂಥ ಸೆಟ್ ಆಫ್ ರೂಲ್ಸ್ಗೆ ಏನಂತ ಕರಿತೀವಿ, ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಾಂಡ್ ಟು ಚೆಕ್ ದ ಸರ್ವರ್ ಅವೈಲೇಬಿಲಿಟಿ. ಓಕೆ, ಸಪೋಸ್ ಒಂದು ಸರ್ವರ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಬ್ಯಾಂಕಿಂಗ್ ಸರ್ವರ್ನೋ ಯಾವುದೋ ಒಂದು ವೆಬ್ಸೈಟನ್ನು ಚೆಕ್ ಮಾಡಬೇಕಾಗಿತ್ತಂದರೆ ನೀವು ಪಿಂಗ್ ಅಂತ ಹೊಡೆದ್ಬಿಟ್ಟು ಅದ್ರದ್ದು IP ಅಡ್ರೆಸ್ಸು ಅಥವಾ ಅದರ ಡೊಮೇನ್ ನೇಮ್, ಅದರದ್ದು FTP ನೇಮನ್ನು ಹೊಡೆದ್ರೆ ಅದು ಡೀಟೇಲಾಗಿ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತದೆ. ಫಾರ್ ಎಕ್ಸಾಂಪಲ್ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಏನೋ IP ಅಡ್ರೆಸ್ ಇದೆ, ಅದನ್ನು ಪಿಂಗ್ ಮಾಡಿದರೆ ಹೇಳ್ತದೆ ನಿಮಗೆ, ಒಂದು ಪ್ಯಾಕೆಟನ್ನು ಕಳಿಸ್ತದೆ ಹಲವಾರು, ಆ ಪ್ಯಾಕೆಟಿಂದ ರೆಸ್ಪಾನ್ಸ್ ಬಂದರೆ ಸರ್ವರ್ ಈಸ್ ಅಪ್ ಅಂತ ಅರ್ಥ. ಸಪೋಸ್ ಪ್ಯಾಕೆಟಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಸರ್ವರ್ ಈಸ್ ಡೌನ್ ಅಂತ ಅರ್ಥ. ಸೊ ಕಮಾಂಡ್ ಯೂಸ್ ಟು ಚೆಕ್ ದ ಅವೈಲೇಬಿಲಿಟಿ ಅಂತ ಬಂದರೆ ಪಿಂಗ್. ಸೊ ಯಾವ ರೀತಿಯಾಗಿ, ಪಿಂಗ್ ಫಾಲೋಡ್ ಬೈ ಇಟ್ಸ್ IP ಅಡ್ರೆಸ್. ಸೊ ಹಾಗಾದ್ರದ್ದು ರಿಸಲ್ಟ್ ಬರ್ತದೆ, ಅಪ್ ಇದೆಯೋ ಅಥವಾ ಡೌನ್ ಇದೆ ಅಂತ ಹೇಳಿ. ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ರೆಪ್ಲಿಕೇಟಿಂಗ್ ಮಾಲ್ವೇರ್ಸ್ ಅಂದರೆ ಯಾವುದು, ವಾರ್ಮ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ರೆಪ್ಲಿಕೇಟಿಂಗ್ ಮಾಲ್ವೇರ್, ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಟ್ ಆಗ್ತಕ್ಕಂಥ ಕೆಪಾಬಿಲಿಟಿ ಹೊಂದಿರತಕ್ಕಂಥದ್ದು ಯಾವುದು, ವಾರ್ಮ್ಸ್. ನೆಕ್ಸ್ಟ್ ಇದನ್ನು ತುಂಬ ಸಲ ಕೇಳಿದ್ರೆ ನೋಡಿ ಎಕ್ಸಾಮಲ್ಲಿ, ಡಿಬಗ್ ಅಂದರೆ ಏನಂತ ಕೇಳ್ತಾರೆ. ಅಂದರೆ ಈ ಥರ ಕೇಳೋರು ಹೌ ಟು ಫಿಕ್ಸ್ ದ ಪ್ರಾಬ್ಲಮ್ಸ್ ಇನ್ ಎ ಕೋಡ್ ಅಂತ ಕೇಳ್ತಾರೆ. ದ ಬೆಸ್ಟ್ ಆಪ್ಷನ್ ಲೈಕ್ ಡಿಬಗ್, ದೇ ವಿಲ್ ಗಿವ್ ಮಲ್ಟಿಪಲ್ ಆಪ್ಷನ್ಸ್. ಸೊ ಗೊತ್ತಿರಲಿ, ಡಿಬಗ್ ಅಂತಂದರೆ ಫಿಕ್ಸಿಂಗ್ ದ ಪ್ರಾಬ್ಲಮ್ಸ್.
ಸೊ ನೀವೇನಾದರೂ ಒಂದು ಕೋಡ್ ಬರ್ತೀರ ಅಂದ್ಕೊಳ್ಳಿ, ಇಟ್ಸ್ ಲಫ್ ಲೈನ್, ಓಕೆ. ಸೊ ಒಂದು 300-400 ಲೈನ್ ಒಂದು ಕೋಡ್ ಇದೆ, ಅದರಲ್ಲಿ ಏನೋ ಒಂದು ಇಶ್ಯೂ ಇದೆ, ರೈಟ್. ಆ ಇಶ್ಯೂವನ್ನು ಫಿಕ್ಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಹುಡುಕಾಡಿ ಫಿಕ್ಸ್ ಮಾಡೋದಕ್ಕೆ ನಾವು ಡಿಬಗ್ಗಿಂಗ್ ಅಂತ ಕರಿತೀವಿ, ಓಕೆ, ಡಿಬಗ್ಗಿಂಗ್, ಸರಿನಾ. ನೆಕ್ಸ್ಟ್ ಟೈಪ್ಸ್ ಆಫ್ IP ಅಡ್ರೆಸ್ ಅಂತ ನೋಡಿದಾಗ ದಟ್ಸ್ ಇಂಟರ್ನೆಟ್ ಪ್ರೋಟೋಕಾಲ್. ವಾಟ್ ಇಸ್ ಪ್ರೋಟೋಕಾಲ್ ಅಂತ ಕೇಳಿದ್ರೆ ಸೆಟ್ ಆಫ್ ರೂಲ್ಸ್ ಅಂತ ಗೊತ್ತಾಯಿತು. ಪ್ರಮುಖವಾಗಿ IP ಅಡ್ರೆಸ್ ಅಂತ ಬಂದಾಗ ಎರಡನ್ನು ನೋಡ್ತೀವಿ ನಾವು, ಒಂದು IPv4, ಇನ್ನೊಂದು IPv6. IPv4 ಕೂಡ ತುಂಬಾ IPಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು, ಬಟ್ ಜಗತ್ತು ಹೆಂಗೆ ಬೆಳೀತಾ ಹೋಗ್ತಾ ಇದೆ ಹಂಗೆ ಡಿವೈಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೂ ಸುಮಾರು ವರ್ಷಗಳಾದ ನಂತರ IPv4 ನಾವು ಡಿವೈಸ್ಗಳನ್ನ ರೀಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ IPv6 ಕೂಡ ಬಂದಿದೆ. IPv6 ಇಸ್ ಸಮಥಿಂಗ್ ಲೈಕ್ ಇನ್ಫಿನಿಟಿ. ನೀವು ಎಷ್ಟು ಕ್ರಿಯೇಟ್ ಮಾಡಿದ್ರು ಅದು ಮುಗಿಯೋದಿಲ್ಲ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸೆಟ್ ಅದು. ಪ್ರಮುಖವಾಗಿ ಎರಡು IP ಅಡ್ರೆಸ್ ಅಂತ ಬಂದಾಗ, ಒಂದು V4 ದಟ್ ಇಸ್ ವರ್ಷನ್ 4, ಇನ್ನೊಂದು IPv6. V4 ಅಂತ ಬಂದಾಗ ದಟ್ ಈಸ್ 32 ಬಿಟ್, ಓಕೆ. V6 ಅಂತ ಬಂದಾಗ 128 ಬಿಟ್. ನೋಡ್ಬೋದು ಎಷ್ಟು ಒಂದು ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು, ಸರಿನಾ. ಸೊ IPv4 ಕಾಮನ್ ಆಗಿ ಫೇಮಸ್ ಆಗಿರತಕ್ಕಂಥದ್ದು, ಸದ್ಯಕ್ಕೆ ಯೂಸ್ ಮಾಡ್ತಕ್ಕಂಥದ್ದು IPv4, ದ್ಯಾಟ್ಸ್ ಆಫ್ 32 ಬಿಟ್. ನೆಕ್ಸ್ಟ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ ಈಸ್ ಕಾಲ್ಡ್. ನೆಟ್ವರ್ಕ್ ಆಫ್ ನೆಟ್ವರ್ಕನ್ನು ಏನಂತ ಕರೀತಾರೆ, ಅದನ್ನು ನಾವು ಇಂಟರ್ನೆಟ್ ಅಂತ ಕರಿತೀವಿ, ಓಕೆ. ನೆಟ್ವರ್ಕ್ ಆಫ್ ನೆಟ್ವರ್ಕ್ ವಿ ಕಾಲ್ಡ್ ಆಸ್ ಅ ಇಂಟರ್ನೆಟ್. ಸೆಟ್ ಆಫ್ ರೂಲ್ಸನ್ನು ಏನಂತ ಕರಿತೀವಿ, ಪ್ರೋಟೋಕಾಲ್ಸ್. IPA ಫುಲ್ ಫಾರ್ಮ್ ಏನು, ಇಂಟರ್ನೆಟ್ ಪ್ರೋಟೋಕಾಲ್. ಸರ್ವರ್ ಅಪ್ ಇದೆಯಾ ಡೌನ್ ಇದೆ ಚೆಕ್ ಮಾಡಲಿಕ್ಕೆ ಏನನ್ನು ಬಳಕೆ ಮಾಡ್ತೀವಿ ನಾವು, ಪಿಂಗ್ ಕಮಾಂಡನ್ನು ಬಳಕೆ ಮಾಡ್ತೀವಿ. ಇನ್ನೊಂದು DNS ಫುಲ್ ಫಾರ್ಮ್ ಕೇಳ್ತಾರೆ. DNS ಅಂದರೆ ಏನು, ಡೊಮೈನ್ ನೇಮಿಂಗ್ ಸಿಸ್ಟಮ್. ಸೊ ಏನಿದು DNS ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮೊಂದು ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ google.com. ಸೊ ಇದನ್ನು ನಾವು ಅರ್ಥ ಮಾಡ್ಕೋತೀವಿ google.com, ಬಟ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳಲ್ಲ. ಕಂಪ್ಯೂಟರ್ಗೆ ಏನು ಬೇಕಲ್ಲಿ IP ಅಡ್ರೆಸ್ ಬೇಕು, ಲೈಕ್ 12, 26, 70, ಸಮಥಿಂಗ್ ಲೈಕ್ ದಟ್, 75. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ IP ಅಡ್ರೆಸ್. ಸೊ ಈ ಗೂಗಲಿಂದ ಹಿಂಗೆ, ಇದರಿಂದ ಹಿಂಗೆ, ಇದು ಕೆಲಸ ಮಾಡೋದು ಯಾವುದು, ಕನ್ವರ್ಟ್ ಮಾಡ್ತಕ್ಕಂಥದ್ದು, ದಟ್ ಈಸ್ DNS, ಡೊಮೈನ್ ನೇಮಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಓಕೆ. ನೇಮ್ಸನ್ನು ಕೊಡ್ತಕ್ಕಂಥದ್ದು. ನಾರ್ಮಲ್ ಪೀಪಲ್ಗೆ ಇದೆಲ್ಲ ನೆನಪಿಡೋ, 1-2 ನೆನಪಿಟ್ಕೋಬೋದಪ್ಪ IP ಅಡ್ರೆಸ್. ಥೌಸಂಡ್ಸ್ ಆಫ್ IP ಅಡ್ರೆಸ್ ಹೆಂಗೆ ನೆನಪಿಡೋಕ್ಕಾಗುತ್ತೆ, ಆಗಲ್ಲ. ಬಟ್ ಈ ಥರ ನೇಮ್ಸ್ಗಳಿದ್ರೆ google.com, yahoo.com, ರೈಟ್, duckduckgo.com ಅಥವಾ kpsc.com ಈಸಿ ಆಗ್ತದೆ. ನೀವು ಇವಾಗ kpsc.com ಅಂತ ತೆಗೆದುಕೊಂಡ್ರೆ ನಮ್ಗೆ ಆ ರೀತಿ ಕಾಣ್ತದೆ, ಬಟ್ ಅಟ್ ದ ಬ್ಯಾಕ್ ಎಂಡ್ ದೇರ್ ಇಸ್ IP ಅಡ್ರೆಸ್ ಫಾರ್ ದ್ಯಾಟ್, ಸಮಥಿಂಗ್ ಲೈಕ್ 30, 27, ಲೈಕ್ 67, ಲೈಕ್ 80. ಸೊ ಈ ರೀತಿಯಾಗಿರ್ತಕ್ಕಂಥ IP ಅಡ್ರೆಸ್ ಇದ್ದೇ ಇರ್ತದೆ ಅದಕ್ಕೆ. ಸೊ ಇದು ಹಿಂಗೆ ಕನ್ವರ್ಟ್ ಆಗ್ತದೆ, ಇದು ಹಿಂಗೆ, ಈ ರಿಸಾಲ್ವಿಂಗ್ ಆಗೋದೆಲ್ಲ ಏನಿದೆಯಲ್ಲ, ದ್ಯಾಟ್ಸ್ ಡೊಮೇನ್ ನೇಮಿಂಗ್ ಸಿಸ್ಟಮ್ ಅಂತ ಹೇಳಿ. ನೆಕ್ಸ್ಟ್ ಟೊಪೊಲಜಿ ರಿಲೇಟೆಡ್ ಏನು ಕೇಳಿದಾರೆ, ಆಲ್ ದ ನೋಡ್ಸ್ ದಟ್ ಆರ್ ಕನೆಕ್ಟೆಡ್ ಟು ದ ಸೆಂಟ್ರಲ್ ಹಬ್ ವಿ ಕಾಲ್ ಇಟ್ ಆಸ್ ಅ ಸ್ಟಾರ್ ಟೊಪೊಲಜಿ. ಆಲ್ರೆಡಿ ಕೂಡ ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಕನ್ಸಿಡರ್ ದೀಸ್ ಆಲ್ ಆರ್ ಲೈಕ್ ಕಂಪ್ಯೂಟರ್ಸ್. ಇಲ್ಲಿ ಏನು ಬರ್ತದಲ್ಲ ಹಬ್, ಇದಕ್ಕೆ ಈ ರೀತಿಯಾಗಿ ಕನೆಕ್ಟ್ ಆಗಿರ್ತದೆ. ಇದು ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತಾ ಇದೆ, ಸ್ಟಾರ್ ಗತೆ ಕಾಣಿಸ್ತಾ ಇದೆ. ಇನ್ ಕೇಸ್ ಈ ಹಬ್ ಏನಾದರೂ ಫೇಲ್ ಆದರೆ ಏನಾಗ್ತದೆ, ಇನ್ ಕೇಸ್ ಇಫ್ ಇಟ್ ಈಸ್ ಫೇಲ್ಡ್, ಕನ್ಸಿಡರ್ ಇಟ್ ಈಸ್ ಫೇಲ್ಡ್, ಎಂಟೈರ್ ನೆಟ್ವರ್ಕನ್ನೇ ಫೇಲ್ ಆಗ್ತಕ್ಕಂಥದ್ದು, ಸರಿನಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡೇಟಾ ಸ್ಟೋರ್. ಓಕೆ, ಡೇಟಾ ಸ್ಟೋರೇಜ್ ಯಾವ ರೀತಿಯಾಗಿ ಇದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಬರೋದು HDD, ನೆಕ್ಸ್ಟ್ ಬರೋದು DVD, ಆಮೇಲೆ ಬರೋದು CD, ಆಮೇಲೆ ಫ್ಲಾಫಿ ಡಿಸ್ಕ್. ಅಂದರೆ ಹೈಯೆಸ್ಟಾಗಿ ಬರ್ತಕ್ಕಂಥ HDDಯಲ್ಲಿ. ನೆಕ್ಸ್ಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ DVD, ಅದಕ್ಕಿಂತ ಕಡಿಮೆ CD, ಅದಕ್ಕಿಂತ ಕಡಿಮೆ ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕಲ್ಲಿ ಇನ್ ಟರ್ಮ್ಸ್ ಆಫ್ MB ನೀವು ಸ್ಟೋರ್ ಮಾಡ್ತಾಯಿದ್ರೆ. ಆಮೇಲೆ ಬರೋದು ಕಾಂಪ್ಯಾಕ್ಟ್ ಡಿಸ್ಕ್. ಸೊ ಇಲ್ಲಿ ಸಪೋಸ್ ಕನ್ಸಿಡರ್, ಐ ಆಮ್ ನಾಟ್ ಗಿವಿಂಗ್ ಎಕ್ಸಾಕ್ಟ್ ವ್ಯಾಲ್ಯೂ ಹಿಯರ್. ಇದು 10 ಅಂತ ಅಂದ್ಕೊಳ್ಳಿ, ಇದು 20 ಅಂತ ಅಂದ್ಕೊಳ್ಳಿ, ಇದು 30 ಅಂತ ಅಂದ್ಕೊಳ್ಳಿ, ಇದು 40 ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಹೌ ದ ಅಮೌಂಟ್ ಆಫ್ ಡೇಟಾ ಸ್ಟೋರ್ ಟೇಕ್ಸ್ ಪ್ಲೇಸ್, ರೈಟ್. ಸೊ ಫಸ್ಟ್ ಲೋಯೆಸ್ಟ್ ಅಂತ ಬಂದಾಗ ಫ್ಲಾಪಿ ಡಿಸ್ಕ್, ಆಮೇಲೆ ಬರೋದು CD, ಆಮೇಲೆ ಬರೋದು DVD, ಆ್ಯಂಡ್ ಫೈನಲಿ ಇಟ್ ಕಮ್ಸ್ HDD, ರೈಟ್. ಸೊ ಈ ರೀತಿಯಾಗಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸ್ಪೇಸ್ ಅಂತ ನೋಡ್ತಾ ಹೋದರೆ. ನೆಕ್ಸ್ಟ್ ಹಾರ್ಟ್ ಆಫ್ OSI ಮಾಡಲ್ ಯಾವುದಂತ ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಲೇಯರ್, ಓಕೆ. ಸೊ OSI ಮಾಡಲ್ ಗೊತ್ತಿರಲಿ, ಡೇಟಾ ಕಮ್ಯುನಿಕೇಷನ್ಗೆ ತುಂಬಾ ಹೆಲ್ಪ್ ಆಗಿರ್ತಕ್ಕಂಥದ್ದು. ಟಾಪ್ ಮೋಸ್ಟ್ ಲೇಯರ್ ಯಾವುದಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಅಪ್ಲಿಕೇಶನ್ ಲೇಯರ್ ಅಂತ ಹೇಳಬೇಕು ನೀವು, ಟಾಪ್ ಮೋಸ್ಟ್ ಲೇಯರ್, ಓಕೆ. ದಿಸ್ ಇಸ್ ದ ಲೇಯರ್ ವಿಚ್ ವಿ ಕನೆಕ್ಟ್, ಲೈಕ್ ಯೂಸರ್ಗೆ ಕನೆಕ್ಟಿವ್ ಆಗಿರ್ತಕ್ಕಂಥ ಲೇಯರ್ ಯಾವುದಂತ ಕೇಳಿದ್ರು ಕೂಡ ಅಪ್ಲಿಕೇಶನ್ ಲೇಯರ್. ಟಾಪ್ ಮೋಸ್ಟ್ ಲೇಯರ್ ಅಂತ ಕೊಡಿದ್ರೆ ಅಪ್ಲಿಕೇಶನ್ ಲೇಯರ್. ಸೊ 7 ಲೇಯರ್ ಮಾಡಲು OSI ಅಂತ ಬಂದಾಗ ಕೆಳಗಿಂದಕ್ಕೆ ಮೇಲಿಂದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಂತ ಕರಿತೀವಿ. ಅದಕ್ಕೋಸ್ಕರನೇ ಅದನ್ನು ನಾವು ಹಾರ್ಟ್ ಆಫ್ ದ OSI ಮಾಡಲ್ ಅಂತ ಕೂಡ ಕರಿತೀವಿ, ಓಕೆ. OSI ಮಾಡಲ್ ಇಸ್ ಅ 7 ಲೇಯರ್ ಸ್ಟ್ರಕ್ಚರ್, ಟಾಪ್ ಮೋಸ್ಟ್, ಅಪ್ಲಿಕೇಶನ್. ಸೊ ಕೆಳಗಡೆ ಲೇಯರ್ಗೂ ಮೇಲ್ಗಡೆ ಲೇಯರ್ಗೂ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಟ್ರಾನ್ಸ್ಪೋರ್ಟ್ ಲೇಯರ್. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಹಾರ್ಟ್ ಆಫ್ ದ OSI ಮಾಡಲ್. ನೆಕ್ಸ್ಟ್ ಕಮ್ಸ್ ಓರಿಯಂಟೇಷನ್ ಇನ್ ದ MS ವರ್ಡ್. ಯಾವ್ಯಾವುದು, ಪೋರ್ಟ್ರೇಟ್ ಅಂತ ಇದೆ, ಲ್ಯಾಂಡ್ಸ್ಕೇಪ್ ಅಂತ ಇದೆ. ಅಂದರೆ ಒಂದು ಈ ರೀತಿಯಾಗಿ, ಇನ್ನೊಂದು ಈ ರೀತಿಯಾಗಿ. ಸೊ ದೀಸ್ ಆರ್ ಲೈಕ್ 2 ಡಿಫ್ರೆಂಟ್ ಆಪ್ಷನ್ಸ್ ಇನ್ ದ MS ವರ್ಡ್. ಒನ್ ಈಸ್ ಪೋರ್ಟ್ರೇಟ್ ಆ್ಯಂಡ್ ಅನದರ್ ಒನ್ ಈಸ್ ಲ್ಯಾಂಡ್ಸ್ಕೇಪ್. ಓರಿಯಂಟೇಷನ್ ಇನ್ ದ MS ವರ್ಡ್ ಅಂತ ನೋಡಿದಾಗ, ಸರಿನಾ.
Next comes to modifier keys. What is modifier keys? There are three particularly. One is alt, another is control, and finally one more is ಶಿಫ್ಟ್. ಸೊ ಏನು ಹಿಂಗಂದರೆ ಈ ಪರ್ಟಿಕ್ಯುಲರ್ ಈ ಮೂರು ಕೀಗಳು ಹೆಂಗಿದಾವಪ್ಪ ಅಂದರೆ ನೀವು ಮತ್ತೊಂದ್ರ ಜೊತೆ ಕಾಂಬಿನೇಷನ್ನಾಗಿ ಯೂಸ್ ಮಾಡಿದಾಗ ಕೂಡ ಒಂದು ಫಂಕ್ಷನ್ ವರ್ಕ್ ಆಗ್ತದೆ. ನೀವು ಅಲ್ಟ್ ಮೇಲೆ ಥೌಸಂಡ್ಸ್ ಎಲ್ಲ ಕ್ಲಿಕ್ ಮಾಡಿದ್ರು ಏನೂ ಯೂಸ್ ಆಗೋಲ್ಲ. ಸಪೋಸ್ ಅಲ್ಟ್ ಪ್ಲಸ್ ಟ್ಯಾಬನ್ನು ಕ್ಲಿಕ್ ಮಾಡಿದರೆ ಅವಾಗ ಒಂದು ಮೀನಿಂಗ್ ಬರ್ತದೆ. ಕಂಟ್ರೋಲ್ನ ನೀವು ಎಸ್ ಎಲ್ಲ ಕ್ಲಿಕ್ ಮಾಡಿದ್ರು ಏನೂ ಯೂಸ್ ಆಗೋಲ್ಲ. ಸಪೋಸ್ ಕಂಟ್ರೋಲ್ ಪ್ಲಸ್ ಎಸ್ ಅನ್ನು ಕ್ಲಿಕ್ ಮಾಡಿದರೆ ಡೇಟಾ ಸೇವ್ ಆಗ್ತದೆ. ಕಂಟ್ರೋಲ್ ಪ್ಲಸ್ ಎಕ್ಸನ್ನು ಕ್ಲಿಕ್ ಮಾಡಿದರೆ ಡೇಟಾ ಕಟ್ ಆಗ್ತದೆ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಇಂಡಿವಿಜುವಲ್ ಆಗಿ ಇವು ಯೂಸ್ಲೆಸ್ ವೆನ್ ಇಟ್ ಕಮ್ಸ್ ಟು ಅಲ್ಟ್, ಕಂಟ್ರೋಲ್, ಶಿಫ್ಟ್. ಲೈಕ್ ದೀಸ್ ಆರ್ ಮಾಡಿಫೈರ್ ಕೀಸ್. ಇವುಗಳನ್ನು ಕಾಂಬಿನೇಷನಲ್ಲಿ ಬಳಕೆ ಮಾಡಬೇಕು. ಲೈಕ್ ಅಲ್ಟ್ ಟ್ಯಾಬ್, ಕಂಟ್ರೋಲ್ ಪ್ಲಸ್ ಎಸ್, ಶಿಫ್ಟ್ ಪ್ಲಸ್ ಟ್ಯಾಬ್, ಶಿಫ್ಟ್ ಪ್ಲಸ್ F5. ಅರ್ಥ ಆಗ್ತಿದೆಯಲ್ಲ. ಸೊ ನೋಡಿದ್ದೀವಿ ನಾವು ಇವಾಗ ಲೈಕ್ ಪವರ್ ಪಾಯಿಂಟಲ್ಲಿ F5 ಶಿಫ್ಟ್ ಪ್ಲಸ್ F5 ಡಿಫ್ರೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಒಂದು ಬಿಗಿನಿಂಗಿಂದ ಸ್ಲೈಡ್ ಶೋ ಮಾಡಿದರೆ ಇನ್ನೊಂದು ಕರೆಂಟಿಂದ ಸ್ಲೈಡ್ ಶೋ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿ ಇವುಗಳನ್ನು ನಾವು ಮಾಡಿಫೈಗೋಸ್ಕರ ಬಳಕೆ ಮಾಡ್ಕೊಳ್ಳೋ ಸಲುವಾಗಿ ಮಾಡಿಫೈಯರ್ ಕೀಸ್ ಅಂತ ಕರಿತೀವಿ. ಅಲ್ಟ್, ಕಂಟ್ರೋಲ್ ಆ್ಯಂಡ್ ಶಿಫ್ಟ್. ಸ್ಟಾಪ್ ದ ಸ್ಲೈಡ್ ಶೋ. ಓಕೆ, ಸ್ಲೈಡ್ ಶೋನ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇದೆ ಆಟೋಮೆಟಿಕಾಗಿ, ರೈಟ್. ಒನ್ ಬೈ ಒನ್ ಇಟ್ಸ್ ರನ್ನಿಂಗ್ ಆಟೋಮೆಟಿಕಲಿ. ಯು ಆರ್ ನಾಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್ ಮ್ಯಾನುವಲಿ. So if you want to stop that slide show, what is the shortcut key you are going to use? That's nothing but escape. So ಅಲ್ಲಿ ನೀವು escape ಅನ್ನು ಯೂಸ್ ಮಾಡಿದ್ರೆ ಏನಾಗ್ತದೆ, ಸ್ಲೈಡ್ ಶೋ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ತಕ್ಕಂಥದ್ದು. ಸ್ಲೈಡ್ ಶೋ ಸ್ಟಾಪ್. ನೆಕ್ಸ್ಟ್ ಇಲ್ಲಿ ಇನ್ಪುಟ್ ಡಿವೈಸ್ಗಳಿಗೆ ಬೆಸ್ಟ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀನಿ. ಇನ್ಪುಟ್ ಡಿವೈಸ್ ಇಸ್ ನಥಿಂಗ್ ಬಟ್ ಗಿವಿಂಗ್ ದ ಇನ್ಪುಟ್ ಟು ದ ಕಂಪ್ಯೂಟರ್ಸ್ ಅಂತ ಕೂಡ ಅನ್ಕೋಬೋದು. ಮೌಸ್, OCR, ಮೈಕ್ರೋಫೋನ್, ಕೀಬೋರ್ಡ್. ಸೊ ನೀವು ಕೀಬೋರ್ಡ್ ಮೇಲೆ ಆರ್ ಅಂತ ಟೈಪ್ ಮಾಡಿದಾಗ ಅದು ಇನ್ಸ್ಟ್ರಕ್ಷನ್ ಹೋಗ್ತದೆ. ನೀವು ಇವಾಗ ಇವಾಗನ ಇನ್ಪುಟ್ ಮೌಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ದಟ್ಸ್ ಗೋಯಿಂಗ್ ಟು ಗಿವ್ ದ ಇನ್ಸ್ಟ್ರಕ್ಷನ್ ಆ್ಯಸ್ ಎ ಇನ್ಪುಟ್, ರೈಟ್. ಮೈಕ್ರೋಫೋನ್ ನೀವೇನಾದರೂ ಮಾತಾಡ್ತೀರ, ಆ ಡೇಟಾ ಏನಾಗ್ತದೆ ಕಂಪ್ಯೂಟ್ರ್ ಒಳಗಡೆ ಹೋಗ್ತದೆ. ಕನ್ಸಿಡರ್ ಇನ್ಪುಟ್ ಅಂದರೆ ಒಳಗಡೆ ಹೋಗುವುದು. ಮೌಸಿಂದ ಹೋಗ್ತದೆ, OCRಯಿಂದ ಹೋಗ್ತದೆ, ಮೈಕ್ರೋಫೋನಿಂದ ಹೋಗ್ತದೆ, ಕೀಬೋರ್ಡಿಂದ ಹೋಗ್ತದೆ. ಔಟ್ಪುಟ್ ಅಂದರೆ ಹೊರಗಡೆ ಬರುವುದು. ಔಟ್ಪುಟ್ ಏನಾಗ್ತದೆ, ಡೇಟಾ ಹೊರಗಡೆ ಬರ್ತದೆ. ನೆಕ್ಸ್ಟ್ ಇಲ್ಲಿ ಎಕ್ಸೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ ನೋಡಿ. ಎಕ್ಸೆಲಲ್ಲಿ ರೋ ಅನ್ನು ಹೆಂಗೆ ರೀಪ್ರೆಸೆಂಟ್ ಮಾಡ್ತಾರಾ? ಎಕ್ಸೆಲಲ್ಲಿ ರೋ ಅನ್ನು ನಂಬರಿಂದ ರೀಪ್ರೆಸೆಂಟ್ ಮಾಡ್ತಾರಾ? ಫಸ್ಟ್ ಆಫ್ ಆಲ್, ವಾಟ್ ಈಸ್ ಎಕ್ಸೆಲ್? ಎಕ್ಸೆಲ್ ಈಸ್ ಅ ಕಾಂಬಿನೇಷನ್ ಆಫ್ ರೋ ಆ್ಯಂಡ್ ಕಾಲಮ್ಸ್. ರೋ ಮತ್ತು ಕಾಲಮ್ಗಳ ಕಾಂಬಿನೇಷನ್. ರೋ ಅನ್ನು ನಂಬರಿಂದ ರೀಪ್ರೆಸೆಂಟ್ ಮಾಡ್ತಾರೆ, ಕಾಲಮನ್ನು ಲೈಕ್ ಅಲ್ಫಾಬೆಟ್ಸ್ ಲೈಕ್ ABCD ಈ ರೀತಿ ರೀಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಎಕ್ಸೆಲ್ ಇಸ್ ದ ಕಾಂಬಿನೇಷನ್ ಆಫ್ ರೋ ಆ್ಯಂಡ್ ಕಾಲಮ್. ಲೈಕ್ ನೀವು ಹೆಂಗೆ ರೀಪ್ರೆಸೆಂಟ್ ಮಾಡ್ತೀರಪ್ಪ ಸೆಲ್ಲನ್ನು? C1, C2, A3, A4, something like this only, no? So that's what. Rows are represented by the numbers. Next, what is the maximum zoom size in the Excel? Excel ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಎಷ್ಟು ಜೂಮ್ ಮಾಡ್ಬೋದು ನೀವು? 400%. ವೆರಿ ಇಂಪಾರ್ಟೆಂಟ್. ಬಂದಿರತಕ್ಕಂಥ ಪ್ರಶ್ನೆ ಎಕ್ಸಾಮಲ್ಲಿ. ಮ್ಯಾಕ್ಸಿಮಮ್ zoom size in the Excel is 400%, right? Super important. ನೆಕ್ಸ್ಟ್ ಎಕ್ಸ್ಟೆನ್ಷನ್ ರಿಲೇಟೆಡ್, ಸೂಪರ್ ಇಂಪಾರ್ಟೆಂಟ್. SSC ಎಕ್ಸಾಮಲ್ಲಿ ಮಲ್ಟಿಪಲ್ ಟೈಮ್ಸ್ ಕೇಳಿರ್ತಕ್ಕಂಥ ಪ್ರಶ್ನೆ. ಅಲ್ಪ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. MS ವರ್ಡ್ದ ಎಕ್ಸ್ಟೆನ್ಷನ್ ಯಾವಾಗಲೂ .doc ಅಂತ ಇರ್ತದೆ. ಆ್ಯಂಡ್ MS ಎಕ್ಸೆಲ್ ಅಂತ ಬಂದಾಗ .xlx ಅಂತ ಇರ್ತದೆ. ಪವರ್ ಪಾಯಿಂಟ್ ಅಂತ ಬಂದಾಗ .pptx ಅಂತ ಇರ್ತದೆ. ಓಕೆ, ಇವನ್ ಯು ಕ್ಯಾನ್ ಸೇ ಇಟ್ ಆಸ್ ಅ docx, ರೈಟ್. ಸೊ MS ವರ್ಡ್, ಎಕ್ಸೆಲ್, PPT ಕೇಳಿದ್ದಾರೆ, ತುಂಬ ಸಲ ಬಂದಿದೆ. XLS ಅಂದರೂ ಕರೆಕ್ಟ್, XLSX ಅಂದರೂ ಕೂಡ ಕರೆಕ್ಟ್. ಸಪೋಸ್ ಎರಡನ್ನೂ ಕೂಡ ಆಪ್ಷನಲ್ಲಿ ಕೊಟ್ಟಿದ್ರೆ ಯು ಕ್ಯಾನ್ ಚೂಸ್ ಲೈಕ್ ಬೋತ್, ರೈಟ್. ಸೊ XLS ಮಾತ್ರ, XLSX nothing like that. You can consider both XLS as well as XLSX. Next comes VLSI. VLSI ದು ಫುಲ್ ಫಾರ್ಮ್ ಕೇಳಿದಾರೆ. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಸೊ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಯಾರು ಮಾಡಿರ್ತಾರೆ ಇಂಜಿನಿಯರಿಂಗಲ್ಲಿ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟು ದಮ್. VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ನೆಕ್ಸ್ಟ್ ಬ್ಯಾಂಕ್ ಚೆಕ್ಕಲ್ಲಿ ನಾವೇನು ನೋಡ್ತೀವಿ? MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನನ್ನು ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಸೋಷಿಯಲ್ ವೆಬ್ಸೈಟ್ಗಳಿಗೆ ಎಕ್ಸಾಂಪಲ್ಸ್ಗಳು ಯಾವುದು? ದಟ್ಸ್ ವಾಟ್ ವಿ ಆರ್ ಯೂಸಿಂಗ್ ನವ ಡೇಸ್, ರೈಟ್. ಟೆಲಿಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೋಪೋಸು, ಟಿಕ್ಟಾಕ್. ಸೊ ಇವೆಲ್ಲ ಏನಾಯ್ತವ ಸೋಷಿಯಲ್ ವೆಬ್ಸೈಟ್ಸ್ಗಳಿಗೆ ಎಕ್ಸಾಂಪಲ್ಸ್. ಅಫ್ಕೋರ್ಸ್ ವಿ ಯೂಸ್ ಇಟ್ ಡೈಲಿ, ರೈಟ್. ಡೈಲಿ ಬಳಕೆ ಮಾಡ್ತೀವಿ ನಾವು. ಟೆಲಿಗ್ರಾಮ್ ಬಳಕೆ ಮಾಡ್ತೀವಿ, ವಾಟ್ಸಪ್ ಹೌದು, ಫೇಸ್ಬುಕ್ ಹೌದು, ಇನ್ಸ್ಟಾಗ್ರಾಮ್ ಹೌದು, ರೋಪೋಸೋ, ಟಿಕ್ಟಾಕ್. ಆ್ಯಂಡ್ ಅಫ್ಕೋರ್ಸ್ ಟಿಕ್ಟಾಕ್ ಇವಾಗ ಯೂಸ್ ಮಾಡ್ತಾ ಇಲ್ಲ, ಇಂಡಿಯಾದಲ್ಲ ಬ್ಯಾನ್ ಆಗಿದೆ. ಬಟ್ ದಟ್ಸ್ ಆಲ್ಸೋ ಎನ್ ಅ ಸೋಷಿಯಲ್ ವೆಬ್ಸೈಟ್. ನೆಕ್ಸ್ಟ್, ವಾಟ್ ಈಸ್ ಫ್ಲೋ ಚಾರ್ಟ್? ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ದ ಅಲ್ಗಾರಿದಮ್. ನಾನು ಆವಾಗಲೇ ಹೇಳಿದೆ, ಅಲ್ಗಾರಿದಮ್ ಡೈಮಂಡ್ ಶೇಪ್, ಆಯತ ಆಕಾರದಲ್ಲಿ ಇರ್ತದೆ, ಆರೋ ಮಾರ್ಕಲ್ಲಿ ಇರ್ತದೆ. ಸೊ ಅದನ್ನು ಏನಂತ ಕರಿತೀವಿ ನಾವು? ಫ್ಲೋ ಚಾರ್ಟ್. ದಟ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಅಲ್ಗಾರಿದಮ್ ವಿ ಕಾಲ್ ಇಟ್ ಆಸ್ ಅ flow chart. What about the expansion of CLI, command line interface? Okay,
ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಎಡಿಟ್ ಸೆಲ್ ಶಾರ್ಟ್ಕಟ್. ಯಾವುದಾದ್ರೂ ಸೆಲ್ಲನ್ನು ಎಡಿಟ್ ಮಾಡಬೇಕಾಗಿತ್ತಂದರೆ ಯಾವ ಶಾರ್ಟ್ಕಟ್ಗೆ ಯೂಸ್ ಮಾಡಬೇಕು, F2 ಅನ್ನು ಯೂಸ್ ಮಾಡಿದರೆ ಸಾಕು. ನೆಕ್ಸ್ಟ್ ಮಷಿನ್ ಅಂಡರ್ಸ್ಟ್ಯಾಂಡಿಂಗ್. ಮಷಿನ್ ಏನನ್ನು ಅರ್ಥ ಮಾಡ್ಕೊಳ್ತದೆ, ದಟ್ ಇಸ್ ನಥಿಂಗ್ ಬಟ್ ನಮ್ಮ ಕಂಪ್ಯೂಟರ್ ಯಾವ ಭಾಷೆನ ಅರ್ಥ ಮಾಡ್ಕೊತದೆ, ಬೈನರಿ 1 0 0 1 1 ಈ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ಅರ್ಥ ಮಾಡ್ಕೋತದೆ. ಸರಿ. ನೆಕ್ಸ್ಟ್ ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್, ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಎಲ್ಲಿ ಕೂಡ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. ಯಾವ ಜನ್ರೇಷನಲ್ಲಿ ಯಾವ ಕಂಪ್ಯೂಟರ್ಗಳ ಬಳಕೆ ಆಗ್ತಾ ಇತ್ತು. ಕನ್ಸಿಡರ್ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳ ಬಳಕೆ ಇತ್ತು, ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಗಳ ಬಳಕೆ ಇತ್ತು, ಮೂರನೇ ಜನ್ರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ಗಳ ಬಳಕೆ ಇತ್ತು, ಫೋರ್ತ್ ಜನ್ರೇಷನ್ ಅಂತ ಬಂದಾಗ VLSನ ಬಳಕೆ ಇತ್ತು. ಎಕ್ಸಾಮಲ್ಲಿ ದೀಸ್ ಟು ದೇ ಹ್ಯಾವ್ ಆಸ್ಕ್ಡ್ ಮಲ್ಟಿಪಲ್ ಟೈಮ್ಸ್. ಫಸ್ಟ್ ಜನ್ರೇಷನ್ ಮತ್ತು ಸೆಕೆಂಡ್ ಜನ್ರೇಷನಲ್ಲಿ ಏನನ್ನು ಬಳಕೆ ಮಾಡ್ತಾಯಿದ್ರು, ಪರ್ಟಿಕ್ಯುಲರ್ಲಿ ಫಸ್ಟ್ ಜನ್ರೇಷನ್ ಸೂಪರ್ ಇಂಪಾರ್ಟೆಂಟ್. ಅಲ್ಲಿ ಬಳಕೆ ಆಗ್ತಿರ್ತಕ್ಕಂಥದ್ದು ವ್ಯಾಕ್ಯೂಮ್ ಟ್ಯೂಬ್ಸ್. ಏನೇನು ಬಳಕೆ ಮಾಡ್ತಾಯಿದ್ರು, ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಕೆ ಮಾಡ್ತಾಯಿದ್ರು ಅವರು. ನೆಕ್ಸ್ಟ್ ಪ್ಯಾರಿಟಿ ಬಿಟ್ ಈಸ್ ಯೂಸ್ಡ್ ಫಾರ್ ಅಂತ ಕೇಳಿದ್ದಾರೆ. SSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, SSC CGL 2018ನಲ್ಲಿ ಬಂದಿದೆ. ಪ್ಯಾರಿಟಿ ಬಿಟ್ ಈಸ್ ಮೇನ್ಲಿ ಯೂಸ್ ಫಾರ್ ದ ಪರ್ಪಸ್ ಆಫ್ ಎರರ್ ಡಿಟೆಕ್ಷನ್. ಓಕೆ, ಎರರನ್ನು ಡಿಟೆಕ್ಟ್ ಮಾಡೋ ಸಲುವಾಗಿ. ದೆನ್ FIಯನ್ನು ಏನಕ್ಕೆ ಬಳಕೆ ಮಾಡ್ತಾರೆ, ರಿಫ್ರೆಶ್ಗೋಸ್ಕರ ಬಳಕೆ ಮಾಡ್ತಾರೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕಮ್ಸ್ ನಿಬ್ಬಲ್. ಒಂದು ನಿಬ್ಬಲ್ ಅಂದರೆ ಎಷ್ಟು, 4 bits, 1 2 3 4 5 6 7 8. Like these 4 we consider it as one nibble and these 4 we consider it as one nibble. When you combine 2 nibbles, that's become 1 byte. Okay, this is important. In Excel all the formula, ನೀವು ಎಕ್ಸೆಲಲ್ಲಿ ಹಲವಾರು ಫಾರ್ಮುಲಾ ನೋಡ್ತೀರಾ, ಸಮ್, ಎವರೇಜ್, ಕೌಂಟ್, ಕನ್ಕ್ಯಾಟ್, ರೈಟ್. ಅವೆಲ್ಲವೂ ಯಾವುದರಿಂದ ಆರಂಭಗೊಳ್ತದೆ, ಯಾವಾಗಲೂ ಈಕ್ವಲ್ಸ್ ಟು ಸಿಂಬಾಲಿಂದನೇ ಆರಂಭಗೊಳ್ತಕ್ಕಂಥದ್ದು. ವಾಟ್ ಎವರ್ ದ ಫಾರ್ಮುಲಾ ಯು ಯೂಸ್ ಇನ್ ಎಕ್ಸೆಲ್, ದ್ಯಾಟ್ ಶುಡ್ ಬಿ ಸ್ಟಾರ್ಟ್ಸ್ ವಿತ್ ಈಕ್ವಲ್ ಸಿಂಬಾಲ್. ಅದರಿಂದ ಆರಂಭಗೊಳ್ತದೆ, ಈಕ್ವಲ್ ಸಿಂಬಾಲಿಂದನೇ ಆರಂಭಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಕಮ್ಸ್ ಕಾಲಮ್ಸ್ ಆರ್ ರೀಪ್ರೆಸೆಂಟೆಡ್ ಬೈ. ಯಾವಾಗಲೂ ಹೇಳಿದೆ ಎಕ್ಸೆಲ್ ಅಂತ ಬಂದಾಗ ಅದು ರೋ ಮತ್ತು ಕಾಲಮ್ ಎರಡನ್ನೂ ಕೂಡ್ಕೊಂಡ್ಬಿಟ್ಟು, ದಟ್ ಇಸ್ ಮೀನಿಂಗ್ ಲೈಕ್ ಈ ಥರ ಇದೆ ಅಂದ್ಕೊಳ್ಳಿ. ಓಕೆ, ದಿಸ್ ವಿ ಕಾಲ್ ಇಟ್ ಆಸ್ ಕಾಲಮ್ 1, ಕಾಲಮ್ 2, ಕಾಲಮ್ 3 ಆ್ಯಂಡ್ ಆಲ್. ದಿಸ್ ಇಸ್ ರೋ 1, ರೋ 2, ರೋ 3. ಓಕೆ, ಸೊ ರೋ ಅನ್ನು ಯಾವಾಗಲೂ ನಾವು ನಂಬರಿಂದ ರಿಪ್ರೆಸೆಂಟ್ ಮಾಡ್ತೀವಿ, 1 2 3 ಆ ರೀತಿಯಾಗಿ. ಈ ಮೇಲ್ಗಡೆ ಇದಾವಲ್ಲ ಕಾಲಮ್, ಇವುಗಳನ್ನ ನಾವು ಲೆಟರಿಂದ ಲೈಕ್ ಈ ಕಾಲಮ್, ಬಿ ಕಾಲಮ್, ಸಿ ಕಾಲಮ್, ಡಿ ಕಾಲಮ್ ಆ್ಯಂಡ್ ಸೊ ಆನ್. ಸರಿನಾ? ಸೊ ಗೊತ್ತಿರಲಿ, ಕಾಲಮ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ದ ಲೆಟರ್ಸ್. ನೆಕ್ಸ್ಟ್ ಪಿವಟ್ ಟೇಬಲ್ ಪ್ರೆಸೆಂಟ್ ಇನ್ ವಿಚ್ ಟ್ಯಾಬ್ ಆಫ್ ದ ಎಕ್ಸೆಲ್. ಪಿವಟ್ ಟೇಬಲ್ ಎಲ್ಲಿ ಇರ್ತದಪ್ಪ, ಇದು ಬರೋದು ನಮಗೆ ಇನ್ಸರ್ಟ್ ಟ್ಯಾಬಲ್. ವೆರಿ ಇಂಪಾರ್ಟೆಂಟ್. ಪಿವಟ್ ಟೇಬಲ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಇಟ್ಸ್ ಲೈಕ್ ಅ ಸಮರಿ ಅಂತ ಅರ್ಥ ಮಾಡ್ಕೊಳ್ಳಿ. ಎಂಟೈರ್ ಡೇಟಾವನ್ನು ಇಟ್ ವಿಲ್ ಡಿಸ್ಪ್ಲೇ ಸಮಥಿಂಗ್ ಲೈಕ್ ಅ ಸಮರಿ, ರೈಟ್? ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಬೌಟ್ ಕಂಪ್ಯೂಟರ್ಸ್, ರೈಟ್? ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಟಾಪಿಕನ್ನು ಕೂಡ ತೆಗೆದುಕೊಂಡ್ಬಿಟ್ಟು ಡೀಟೇಲ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಟ್ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಇಲ್ಲಿ ಡಿಸ್ಪ್ಲೇ ಅಥವಾ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನೌ.